ಸ್ವಲ್ಪ ಸಮಯ ದೇವರ ವಾಕ್ಯವನ್ನ ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಯಾಕಂದ್ರೆ ಒಂದೊಂದು ವಾರ ಒಂದೊಂದು ವಿಧದಲ್ಲಿ ದೇವರು ಮಾತನಾಡ್ತಾರೆ. ಯಾಕಂದ್ರೆ ನಾವು ಎಚ್ಚರವಾಗಿರ್ಬೇಕು, ಎಚ್ಚರ ವಹಿಸಿರ್ಬೇಕು, ಎಚ್ಚರಿಕೆಯಿಂದಿರ್ಬೇಕು, ಎಚ್ಚರಿಕೆಯಿಂದ ನಡೀಬೇಕು ಅನ್ನೋದನ್ನೇ ಆತನ ಉದ್ದೇಶ ಆಗಿದೆ. ಹಲ್ಲೆಲೂಯ. ಅದರಿಂದ ಆದಿಯಲ್ಲಿ ವಾಕ್ಯವಿತ್ತು, ದೇವರ ಬಳಿಯಲ್ಲಿದ್ದು ಆ ವಾಕ್ಯವೇ. ಇವಾಗ ಆ ವಾಕ್ಯ ನಾವು ಓದೋದೇ ದೇವರು, ಆತನ ಮಾತನಾಡಿದಂತ ಮಾತೆ. ಹಲ್ಲೆಲೂಯ. ಅದರಿಂದ ಆತನ ಮಾತಿಗೆ, ಆತನ ಶಬ್ದಕ್ಕೆ ಕಿವಿಗೊಡೋಣ. ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರು ಮಾತನಾಡುವಂತದ್ದಾಗಿದೆ. ಓದಂತ ಕೀರ್ತನೆಯಲ್ಲಿ ಒಂದು ವಾಕ್ಯವನ್ನ, 2ನೇ ವಾಕ್ಯ ಅದನ್ನು ಓದೋಣ. ಮನುಷ್ಯರಲ್ಲಿ ಬುದ್ಧಿವಂತರಿದ್ದಾರೋ ಆಮೇಲೆ தேவன தேடுகிற உணர்வுள்ளவன் உண்டோ என்று பார்க்கிறார். ಆಮೇನ್. ಮನುಷ್ಯರು ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಅಂತೇಳಿ ದೇವರು ನಮ್ಮನ್ನ ನೋಡುವಾತನಾಗಿದ್ದಾನೆ. ಹಲ್ಲೆಲೂಯ. ಯಾಕಂದ್ರೆ ಆತ ನಮ್ಮ ಒಂದು ದೃಷ್ಟಿ ನಮ್ಮ ಮೇಲಿದೆ. ಯಾರ್ಯಾರು ಆತ ಸನ್ನಿಧಿಗೆ ದಾಹದಿಂದ, ಆತುರದಿಂದ, ಆಸೆಯಿಂದ, ಉತ್ಸಾಹದಿಂದ, ಅಯ್ಯೋ ನಾನಿವತ್ತು ಆರಾಧನೆಗೆ ಹೋಗ್ಬೇಕು, ₹1 ದುಡಿಮೆ ಇದ್ರೆ ನನಗೆ ಬೇಡ, ನನಗೆ ಯೇಸುವೇ ಸಾಕು ಅನ್ನೋ ದಾಹ ಉಳ್ಳವರು, ಮನುಷ್ಯರು ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಇಲ್ವೋ. ಬುದ್ಧಿವಂತರ ಅಂತ ಯಾಕೆ ಕೇಳಿದಾರಲ್ರಿ? ಬುದ್ಧಿ ಇರೋರು ವಾಕ್ಯಕ್ಕೆ ಬಿದ್ದಿರಾಗ್ತಾರೆ, ಬುದ್ಧಿ ಇಲ್ದಾರ ನಾಳೆ ನೋಡ್ಕೊಳ್ಳೋಣ, ಬರೋ ವಾರ ನೋಡ್ಕೊಳ್ಳೋಣ, ಆಚೆ ವಾರ ನೋಡ್ಕೊಳ್ಳೋಣ. ಹಲ್ಲೆಲೂಯ. ದೇವರು ಬುದ್ಧಿ ಉಳ್ಳವರನ್ನ ಹುಡುಕ್ತಾ ನೋಡುವಾತನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಆತ ನಮ್ಮನ್ನ ನೋಡಲಾಗಿ, ಮನುಷ್ಯರನ್ನು ನೋಡಲಾಗಿ ಅಂತೇಳಿ ನಮ್ಮನ್ನ ನೋಡ್ತಾ ಇದ್ದಾರೆ. ಹಲ್ಲೆಲೂಯ. ನಮ್ಮನ್ನು ಕಾಯವಾತಂತೂ ಕೊಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ನಮ್ಮನ್ನು ನೋಡ್ತಾನೆ ಇರ್ತಾರೆ. ನನ್ನ ಮಗ, ನನ್ನ ಮಗಳು ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಮಲಗಿದ್ದಾರೆ, ನಡೀತಿದ್ದಾರೆ, ಕೂತಿದ್ದಾರೆ, ಎಲ್ಲವೂ ಆತನಿಗೆ ಮರೆಯಾದದ್ದು ಒಂದು ಇಲ್ಲ. ಅದರಿಂದ ನಾವು ಅಂತ್ಯಕಾಲದಲ್ಲಿದ್ದೇವೆ. ಹಲ್ಲೆಲೂಯ. ದೇವರು ವಾಕ್ಯ ಹೇಳಿದಂತೆ ಜನಕ್ಕೆ ವಿರೋಧ ಜನ, ರಾಜ್ಯಕ್ಕೆ ವಿರೋಧ ರಾಜ್ಯ, ಬರಗಳು ಬರ್ತದೆ, ಭೂಕಂಪಗಳು ಉಂಟಾಗ್ತಾ ಇದೆ. ಇವಾಗ ನೋಡ್ರಿ, ಜಲಪ್ರಳಯಗಳಿಂದ ಜನರು ಕಂಗೆಟ್ಟು ಹೋಗೋರು ಅಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅದೆಲ್ಲ ಈಗ ನಡೀತಾ ಇದೆ. ಅಕ್ರಮ ಹೆಚ್ಚಾಗೋದು, ಅನೇಕರ ಪ್ರೀತಿ ತಣ್ಣಗಾಗಿ ಹೋಗ್ಬಿಟ್ಟಿದೆ. ಈ ಪ್ರೀತಿ ಅನ್ನೋದೇ ಇಲ್ಲ. ಎಲ್ಲಿ ನೋಡಿದ್ರು ದ್ವೇಷ, ಎಲ್ಲಿ ನೋಡಿದ್ರು ದ್ವೇಷ. ಹಲ್ಲೆಲೂಯ. ಗಂಡ ಹೆಂಡತಿ ಕೊಲ್ತಾನೆ, ಹೆಂಡತಿ ಗಂಡನ್ ಕೊಳ್ತಾರೆ, ಗಂಡ ಹೆಂಡತಿ ಮಕ್ಕಳು ಕೊಳ್ತಾರೆ, ಮಕ್ಕಳು ತಂದೆ ತಾಯಿಯನ್ನು ಕೊಲೆ ಮಾಡ್ತಾರೆ. ಪ್ರೀತಿ ಸತ್ತೋಗ್ತಾ ಇದೆ, ಪ್ರೀತಿ ಇಲ್ವೇ ಇಲ್ಲ. ಹಲ್ಲೆಲೂಯ. ಇದರ ಮಧ್ಯದಲ್ಲಿ ದೇವರು ನಮ್ಮಲ್ಲಿ ಏನ್ ಅಪೇಕ್ಷಿಸ್ತಾರೆ ಅಂತೇಳಿ ಇವಾಗ ನಾವು ವಾಕ್ಯದಲ್ಲಿ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರಿದ್ದಾರೆ. ದೇವರು ಅಪೇಕ್ಷೆಯನ್ನ ಎದುರು ನೋಡ್ತಾರೆ, ಏನ್ ಅಪೇಕ್ಷಿಸಿದ್ದಾರೆ, ಏನ್ ಅಪೇಕ್ಷೆ ಉಳ್ಳವರಾಗಿದ್ದಾರೆ ಅಂತೇಳಿ. ಅದರಿಂದ ಇದು ಅಂತ್ಯಕಾಲ, ಕೊಳೆಗಾಲ ಇರೋದ್ರಿಂದ ದೇವರು ಒಂದು ವಾಕ್ಯನ ಒಟ್ಟಿಗೆ ಮಾತನಾಡಿದ್ರೆ ಅದನ್ನು ನಿಮಗೆ ಜ್ಞಾಪಕ ಪಡಿಸ್ತೇನೆ. ಪ್ರಕಟಣೆ ಬರೆದ ಗ್ರಂಥದಲ್ಲಿ 9ನೇ ಅಧ್ಯಾಯ 4ನೇ ವಾಕ್ಯವನ್ನ ಓದೋಣ. ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ, ಯಾವ ಪಲ್ಯವನ್ನಾಗಲಿ, ಮರವನ್ನಾಗಲಿ ಕೆಡಿಸದೆ, ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. பூமியின் புல்லையும் பசுமையான எந்த பூண்டையும் எந்த மரத்தையும் சேதப்படுத்தாமல் தங்கள் நெற்றிகளில் தேவனுடைய முத்திரையை தரித்திராத மனுஷன் மாத்திரம் சேதப்படுத்த அவைகளுக்கு உத்தரவு கொடுக்கப்பட்டது. ಹಲ್ಲೆಲೂಯಾ. ಈ ವಾಕ್ಯವನ್ನ ನಾವೆಲ್ಲರೂ ಸೇರುವುದನ್ನು 4ನೇ ವಾಕ್ಯ, ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ, ಯಾವ ಮರವನ್ನಾಗಲಿ, ಪಲ್ಯವನ್ನಾಗಲಿ ಕೆಡಿಸದೆ, ಹಣೆಯ ಮೇಲೆ ದೇವರ
ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಹಲ್ಲೆಲೂಯಾ. ಒಂದು ದೇವರು ನಮಗೋಸ್ಕರ ಒಂದು ಮುದ್ರೆಯನ್ನು ಇಟ್ಟಿದ್ದಾರೆ. ಏನಿಟ್ಟಿದ್ದಾರೆ ಹೇಳ್ರಿ? ನಮಗೋಸ್ಕರ ಒಂದು ಮುದ್ರೆ ಹಾಕಿಟ್ಟಿದ್ದಾರೆ. ಆ ಮುದ್ರೆ ನಮ್ಮಲ್ಲಿ ಇಲ್ದು ಹೋದವ್ರನ್ನ, ಯಾರಿಗೆ ಆ ಮುದ್ರೆ ಇಲ್ವೋ ಅವರನ್ನ ನೀವು ಕೆಡಿಸ್ಬೋದು ಅಂತ ಹೇಳಿ. ಹಲ್ಲೆಲೂಯಾ. ಯಾಕಂದ್ರೆ ದೇವರನ್ನ, ಇವಾಗ ನೋಡ್ರಿ, ಒಂದು ಫ್ಯಾಕ್ಟ್ರಿಗೆ ಹೋದ್ರೆ ಅವ್ರ ಫ್ಯಾಕ್ಟ್ರಿದು ಒಂದು ಏನ್ ಕೊಡ್ತಾರೆ? ಐಡೆಂಟಿ ಕಾರ್ಡ್ ಕೊಡ್ತಾರೆ. ಹಲ್ಲೆಲೂಯಾ. ಸ್ಕೂಲ್ ಹೋದ್ರೆ ಅವ್ರು ಬ್ಯಾಡ್ಜ್ ಕೊಡ್ತಾರೆ. ಇಲ್ಲಿ ಸ್ಕೂಲಿಂದ ಒಂದು ಯೂನಿಫಾರ್ಮ್ ಕೊಡ್ತಾರೆ. ಅಲ್ಲ, ಒಂದು ಗುರುತು, ಇದು ಯಾವ ಕಾಲೇಜು, ಇದು ಯಾವ ಸ್ಕೂಲು ಇದು ಅಂತೇಳಿ ಎಲ್ಲದಿಗೂ ಒಂದೊಂದು ಗುರುತಿದೆ. ಹಲ್ಲೆಲೂಯಾ. ನಾವೇ ಯಾವ್ದೋ ಊರಿಗೆ ಹೋದಾಗ ನಮ್ಮ ಬ್ಯಾಗ್ ಏನಾದ್ರೂ ಒಂದು ಗುರುತು ಇಟ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಬ್ಯಾಗ್ಗಳು, ಸೂಟ್ ಕೇಸ್ಗಳು ಎಲ್ಲ ಒಂದೇ ತರ ಇರ್ತಾವ ಅಂತೇಳಿ. ಹಲ್ಲೆಲೂಯಾ. ಅದರಿಂದ ದೇವರು ನಮಗೋಸ್ಕರ ಒಂದು ಮುದ್ರೆಯನ್ನು ಇಟ್ಟಿದ್ದಾರಂತೆ. ನಮಗೆ ಮುದ್ರೆ ಹಾಕುವಂತವರಿಗೆ ಯಾರಿಗ ಮುದ್ರೆ ಸಿಗತ್ತೆ? ಎಂತವರಿಗೆ ಆ ಮುದ್ರೆ ಕೊಡಲ್ಪಡುತ್ತೆ? ಯಾರಿಗೆ ದೇವರು ಹಣೆಯಲ್ಲಿ ಆ ಮುದ್ರೆಯನ್ನು ಹಾಕ್ತಾರೆ? ಎಂತವರಿಗೆ ಆ ಮುದ್ರೆಯನ್ನ ದೇವರು ಇಟ್ಟಿದ್ದಾರೆ ಅನ್ನೋದನ್ನ ನಾವು ಸ್ವಲ್ಪ ಸಮಯ ದೇವ್ರ ವಾಕ್ಯದಲ್ಲಿ ಜ್ಞಾಪಕ ಮಾಡ್ಕೊಳ್ಳೋಣ. ಎಲ್ಲ ಗಮನದಿಂದ ದೇವ್ರ ವಾಕ್ಯವನ್ನ ನಾವು ನೋಡೋಣ. ಹಲ್ಲೆಲೂಯಾ. ಓದಕ್ ಬಂದ್ರೆ ಓದ್ರಿ, ಬರ್ಲಿಲ್ವಾ ಹೇಳದನ್ನ ಕರೆಕ್ಟ್ ಆಗಿ ಕಿವಿಗೊಟ್ಟು ಮನಸಾರೆ ಕೇಳ್ರಿ. ಹಲ್ಲೆಲೂಯಾ. ಇವಾಗ ನಿಮ್ಮನ್ನ ಕೇಳಿದ್ರೆ 20 ವರ್ಷ ಅಲ್ಲ, ನಿಮ್ಮ ಅಜ್ಜಿ ಹೇಳಿದ ಕತೆ ನೀವು ಕರೆಕ್ಟ್ ಆಗಿ ನೀವು ಜ್ಞಾಪಕ ಇರತ್ತ ಇಲ್ವಾ? ಅಜ್ಜಿಗ ಜ್ಞಾಪಕ, ಕತೆ ಎಲ್ಲ ಜ್ಞಾಪಕ ಇರೋರ್ ಕೈ ಹತ್ರಿ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಅವ್ರು ಹೇಳಿದೆಲ್ಲ ನಾವು, ಯಾಕಂದ್ರೆ ಗಮನ ಇಟ್ಟು ಕತೆ ಕೇಳ್ತೀವಿ. ಅದರಿಂದ ಅದು ಹಂಗೆ ಹಚ್ಚಿ ಹೊಡೆದು ಬಿಡುತ್ತೆ. ಅರ್ಧಂಬರ್ಧ ಕೇಳಿದ ಯಾವ ವಿಷಯನೂ ಜ್ಞಾಪಕದಲ್ಲಿ ಇರಲ್ಲ. ಅದರಿಂದಾನೇ ಮನಸ್ಸು ಕೊಟ್ಟು ಮನಸ್ಸಾರೆ ದೇವರ ವಾಕ್ಯದಲ್ಲಿ ಗಮನ ಕೊಟ್ಟು ನಾ ಕೇಳುವಾಗ ನಮ್ಮ ಹೃದಯ ಎಂಬ ಅಲಿಗೆಯಲ್ಲಿ ದೇವರ ವಾಕ್ಯ ಬರೆಯಲ್ಪಡುತ್ತೆ. ಹಲ್ಲೆಲೂಯಾ. ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡದಂತೆ ಹೃದಯವೆಂಬ ಅಲಿಗೆಯಲ್ಲಿ ಕೇಳುವಂತ ಒಂದೊಂದು ಮಾತುಗಳು ಬರೆಯಲ್ಪಡಬೇಕೆಂಬುದಾಗಿ ದೇವರು ಇಷ್ಟಪಡ್ತಾರೆ. ಅದರಿಂದ ಈ ಮುದ್ರೆ ಯಾವನಾದರೂ ಪಲ್ಯವನ್ನಾದರೂ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆ ಆಯ್ತು. ಹಲ್ಲೆಲೂಯಾ. ಅಧಿಕಾರ ಕೊಟ್ರು, ಅಪ್ಪಣೆ ಆಯ್ತು. ಕೊಲ್ರಿ, ಯಾರಿಗಿಲ್ವಾ ಹುಡುಕೊಂಡು ಓಡ್ರಿ. ಯಾರಿಗೆ ಮುದ್ರೆ ಎಲ್ಲ ನೋಡು, ಟಗಾರ ಅಂತ ಅವನಿಗೆ ಹೊಡಿ. ಹಲ್ಲೆಲೂಯಾ. ಅದರ ಪ್ರಕಟಣೆಯಲ್ಲಿ ಕೆಳಗಡೆ ವಾಕ್ಯ ನೋಡ್ತೇವೆ, ಹೆಚ್ಚು ಕಡಿಮೆ 3 ತಿಂಗಳು ರಾತ್ರಿ ಹಗಲು ಅವರಿಗೆ ಬಾಧೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು ತಪ್ಪಿಸಿಕೊಳ್ಳುವವರಾಗಿರ್ಬೇಕು, ನಾವು ಮುದ್ರಿಸಲ್ಪಟ್ಟವರಾಗಿರ್ಬೇಕು. ನಮ್ಮ ಮುದ್ರೆ ಹಲ್ಲೆಲೂಯಾ ದೇವರು ಕಳಿಸುವಂತ ಮೃಗಗಳಿಗೆ ಮಾತ್ರ, ಆ ದೇವರ ಮುದ್ರೆ ಶೈತಾನಿಗೆ ಮಾತ್ರ ಗೊತ್ತು. ನಮ್ಮವರಿಗೆ ಯಾರಿಗೂ ಗೊತ್ತಿಲ್ಲ, ದೇವರಿಗೂ. ಹಲ್ಲೆಲೂಯಾ. ಆ ಮೃಗಕ್ಕೆ ಅಧಿಕಾರ ಕೊಟ್ಟಾಗ ಅದು ಬಂದು ಚೇಳು ಮನುಷ್ಯನ ಕುಗ್ಗೋದಕ್ಕೆ ಅಧಿಕಾರ ಕೊಟ್ಟದಕ್ಕೂ ಶೈತಾನಿಗೆ ಗೊತ್ತು, ನಾವು ಮುದ್ರಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಅದರಿಂದ ಈ ಮುದ್ರೆ ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರು ಮಾತ್ರ ಕೆಡಿಸಬಹುದೆಂದು ಅವರಿಗೆ ಅಪ್ಪಣೆ ಕೊಡಲ್ಪಟ್ಟಿತ್ತು. ಹಲ್ಲೆಲೂಯಾ. ಅದರಿಂದ ಈ ಮುದ್ರೆ ನಾವೆಲ್ಲ ಹೊಂದ್ಕೋಬೇಕು. ಈ ಮುದ್ರೆ ಎಲ್ಲ ನಮ್ಮ ಚರ್ಚಲ್ಲಿ ಇಲ್ಲ. ಹಲ್ಲೆಲೂಯಾ. ನಮ್ಮ ಸಭೆ ವಿಶ್ವಾಸಿ ಅಂತ ಯಾರಿಗೂ ಹಣೆಯಲ್ಲಿ ಮುದ್ರೆ ಹಾಕಕ್ ಬರಲ್ಲ. ಹಲ್ಲೆಲೂಯಾ. ಬರತ್ತಾ? ಬರಲ್ಲ. ಹಾಗೆಲ್ಲ ಬರಲ್ಲ. ನಮ್ಮಿಂದ ಮುದ್ರೆ ಹಾಕಕ್ಕೂ ಆಗಲ್ಲ. ಈಗ ಇಂದು ಅಮೆರಿಕದಲ್ಲಿ ಒಬ್ಬ ಅವೆಲ್ಲ ಚಿಪ್ ತರ್ಬೇಕಂತ ಮಾತಾಡ್ತಿದ್ದ. ಅವನನ್ನ ಯಾಕೋ ದೇವ್ರು ತಳ್ಳಿಟ್ಟಿದ್ದಾರೆ. ಹಲ್ಲೆಲೂಯಾ ಹೇಳ್ರಿ. ಇಲ್ಲಾಂದ್ರೆ ಚಿಪ್ಪು ಸ್ಟಾರ್ಟ್ ಆಗ್ಬಿಟ್ಟಿರೋದು. ನಾವೆಲ್ಲರೂ ದೊಡ್ಡ ದೊಡ್ಡ ಸೌಕರ್ಯ ಕೈಗಳಲ್ಲಿ ಚಿಪ್ ಇಡಂಗ್ ಬರ್ತಾ ಇತ್ತು, ಎಲ್ಲ ಚಿಪ್ಪೆ. ಅದರಿಂದ ಅದ್ರ ಹಿಂದೆ ಹಂಗೆ ನೆನ್ಸ್ಕೊಂಡು ಹೋದ್ರೆ, ನಾನು ಇಷ್ಟೆಲ್ಲ ಕೋಟಿಗಟ್ಟಲೆ ದುಡ್ಡು ಇಟ್ಟಿದ್ದೀನಿ, ನನ್ನ ಕೈ ಕಟ್ಟಾಕ್ಬಿಡ್ತಪ್ಪ. ಚಿಪ್ ವರ್ಕ್ ಆಗಿಲ್ಲ ಅಂದ್ರೆ ಏನ್ ಮಾಡೋದು? ಆಮೇಲೆ ಬೇಡ, ಹಣೆಯಲ್ಲಿ ಇಟ್ಕೊಂಡ್ಬಿಡೋಣ, ಜೀವ ಇರೋವರೆಗೂ ಹಣೆ ಎಲ್ಲೂ ಹೋಗಲ್ಲ. ಹಲ್ಲೆಲೂಯಾ ಅಂತೇಳಿ ಹಣೆಗೆ ಮುದ್ರೆ ಇಡುವಂತ ಪರಿಸ್ಥಿತಿ ಬರುತ್ತೆ. 666 ಅವಾಗ್ಲೇ 66 ಬಂದ್ಬಿಟ್ಟಿದೆ. ಇನ್ನು 6 ಬರಬೇಕಾಗಿದೆ. ಅತಿ ಬೇಗ ಬರುತ್ತೆ. ಹಲ್ಲೆಲೂಯಾ. ಚಿಪ್ಪು ಅಂದೇ ಚಿಪ್ಪು ವಿಷಯನೂ ನಾವು ಕೇಳಲ್ಪಡುವಂತೆ ದೇವರು ತಿಳಿಸಿದ್ರು. ನಮ್ಮ ಕಾಲದಲ್ಲೇ ನಡೀತಾ ಇದೆ. ನಾನು ಪ್ರಕಟಣೆ ಓದ್ತಿರುವಾಗ ಯಾವಾಗ ನಡೆಯುತ್ತೋ, ಎಲ್ಲಿ ನಡೆಯುತ್ತೋ, ಹೇಗ್ ನಡೆಯುತ್ತೋ, ಆ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಹೇಳಿ ನೆನೆಸ್ತಾ ಇದ್ದೆ. ಆದ್ರೆ ನಾನು ಕಣ್ಣಾರೆ ಕಾಣುವಂತೆ ಕೇಳುವಂತೆ ಹಲ್ಲೆಲೂಯಾ ದೇವ್ರ ಕೃಪೆ ಮಾಡಿದ್ದಾರೆ.
ಅದರಿಂದ ಅಂತ್ಯಕ್ರಿಸ್ತನ ಕಾಲ ಪ್ರಾರಂಭವಾಗ್ಬಿಟ್ಟಿದೆ. ಆತನ ಬರುಣ ಅಂತ್ಯಕ್ರಿಸ್ತನ ಸಮೀಪವಾಗ್ತಾ ಇದೆ. ದೇವರ ರಹಸ್ಯ ಬರುಣ ಸಮೀಪವಾಗ್ತಾ ಇದೆ. ಅದರಿಂದ ನಾವು ಒಬ್ಬೊಬ್ಬರು ಎಚ್ಚರವಾಗಿದ್ದು ಈ ಬರುವಂತ ಉಪದ್ರವಗಳಿಂದ ತಪ್ಪಿಸಿ ಕಾಪಾಡಲು ದೇವರಿಂದ ಮುದ್ರೆಯನ್ನು ಹೊಂದಿಕೊಂಡು ಹಲ್ಲೆಲೂಯಾ. ಮತ್ತೆ ಆಕಾಶದಲ್ಲಿ ತುತ್ತೂರಿ ಊದಲ್ಪಡುವಾಗ ಸತ್ತವರು ಮೊದಲನೇ ಹಾಗೆ ಎದ್ದೇಳುವರು, ಆಮೇಲೆ ಜೀವದಿಂದಿರುವ ನಾವು ಎತ್ತಲ್ಪಡುತ್ತೇವೆ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಆ ಎತ್ತಲ್ಪಡೋದಕ್ಕೆ ನಾವೆಲ್ಲರೂ ಸಿದ್ಧರಾಗಿರುವಂತೆ ಆ ಮುದ್ರೆಗಳನ್ನ ಧರಿಸಿಕೊಂಡವರಾಗಿ ನಾವು ಬದುಕುವರಾಗಿ ಕಾಣಲ್ಪಡ್ಬೇಕೇನೋ. ಆಲಯಕ್ಕೆ ಬಂದ್ವಿ, ಓದ್ವಿ, ಏನೋ ಕೈ ತಟ್ತೀವಿ, ಕಾಣಿಕೆನೋ ಏನೋ ದೇವ್ರಿಗೆ ಕೊಟ್ಟಿದ್ದು ದೇವರಿಗೆ ತಿರುಗಿಸ್ಕೊಟ್ಟು ಹೋಗ್ತಾರನ ಅಂತೇಳಿ ಕೊಟ್ಟು ಹೋಗಿದ್ದಲ್ಲ. ನಮ್ಮ ಆತ್ಮಕ್ಕೆ ನಿತ್ಯ ಜೀವ ಬೇಕು. ನಿತ್ಯ ನಿರಂತರವಾದ ಒಂದು ಜೀವನವನ್ನು ನಮಗಿಟ್ಟಿದ್ದಾರೆ. ಆ ಜೀವಿತದಲ್ಲಿ ನಾವೆಲ್ಲರೂ ಭಾಗಿಗಳಾಗಬೇಕು. ಅದರಿಂದ ನಮ್ಮ ಒಂದೊಂದು ಕ್ಷಣನೂ ನಾವು ಎಚ್ಚರ ವಹಿಸಿ ಜೀವಿಸುವವರಾಗಿ ಕಾಣಲ್ಪಡಬೇಕು. ಹಲ್ಲೆಲೂಯಾ. ಯಾರಿಗೆ ಮುದ್ರೆ ಆಗ್ತಾರಂತ ನೋಡೋಣವೇ. ಎಚೆಕಿಯೇಲ್ ಬರೆದ ಗ್ರಂಥದಲ್ಲಿ ಪ್ರವಾದಿ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದೋಣ. ಯೆಶಾಯ ಆದ್ಮೇಲೆ ಯೆರೆಮೀಯ ಆದ್ಮೇಲೆ ಪ್ರಲಾಪ ಆದ್ಮೇಲೆ ಎಚೆಕಿಯೇಲ್ ಬರುತ್ತೆ. 9ನೇ ಅಧ್ಯಾಯ 4ನೇ ವಾಕ್ಯ. ಯೆರೂಸಲೇಮ್ ಪಟ್ಟಣದಲ್ಲೆಲ್ಲ ತಿರುಗಿ ಅದರೊಳಗೆ ನಡೆಯುವ ಸಮಸ್ತ ಅಸಹ್ಯ ಕಾರ್ಯಗಳಿಗಾಗಿ ನರಳಿ ಗೋಳಾಡುತ್ತಿರುವ ಜನರ ಹಣೆಯ ಮೇಲೆ ಗುರುತು ಮಾಡು ಎಂದು ಅಪ್ಪಣೆ ಕೊಟ್ಟನು. கர்த்தர் அவனை நோக்கி, நீ எருசலேம் நகரம் எங்கும் உருவப்போய் அதற்குள்ளே செய்யப்படுகிற சகல அருவருப்புகள் நிமித்தம் பெருமூச்சுகளோடும் மனுஷரின் நெற்றிகளில் அடையாளம் போடு என்றார்கள். ಆಮೆನ್. ಮನುಷ್ಯರುடைய ನೆற்றி ಮೇಲೆ ಅಡೆಯಾಳಂ ಪೋಡು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಎಲ್ಲರೂ ಒಂದ್ಸಲ ಓದ್ಬಿಡೋಣವಾ. ನೀನು ಯೆರೂಸಲೇಮ್ ಪಟ್ಟಣದಲ್ಲೆಲ್ಲಾ ತಿರುಗಿ ಅದರೊಳಗೆ ನಡೆಯುವ ಸಮಸ್ತ ಅಸಹ್ಯ ಕಾರ್ಯಗಳಿಗಾಗಿ ನರಳಿ ಗೋಳಾಡುತ್ತಿರುವ ಜನರ ಹಣೆಯ ಮೇಲೆ ಗುರುತು ಮಾಡಿ ಎಂದು ಅಪ್ಪಣೆ ಕೊಟ್ಟನು. ಹಲ್ಲೆಲೂಯಾ. ಯಾರು ಪ್ರಾರ್ಥನೆ ಮಾಡ್ತಾರೋ, ಯಾರು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾರೋ, ಯಾರು ಪ್ರಾರ್ಥನೆಗೆ ಹೆಚ್ಚು ಸಮಯ ಕೊಡ್ತಾರೋ, ಯಾರು ನಡೆಯುವಂತ ಪಾಪಗಳನ್ನ ಅಕ್ರಮಗಳಿಗೋಸ್ಕರ, ಅನ್ಯಾಯಗಳಿಗೋಸ್ಕರ, ಕೆಟ್ಟು ಹೋಗುವಂತ ಆತ್ಮಗಳಿಗೋಸ್ಕರ, ನಶಿಸಿ ಹೋಗುವಂತ ಆತ್ಮಗಳಿಗೋಸ್ಕರ ಹೋರಾಡಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೋ, ಹಲ್ಲೆಲೂಯಾ, ಅಂತವರಿಗೆ ದೇವರ ಮುದ್ರೆ ದೊರಕತ್ತೆ. ಹಲ್ಲೆಲೂಯಾ ಹೇಳ್ರಿ. ನೀನ್ ಆರಾಧನೆಗೆ ಬಂದು ನೀ ಕೂತು ಎದ್ದು ಕೈ ತಟ್ಟು ಹೋಗ್ಬಿಟ್ರೆ ಸಾಲದು. ಪ್ರಾರ್ಥನೆ ಜೀವಿತ ಬೇಕು. ಪ್ರಾರ್ಥನೆ ಮಾಡ್ಬೇಕು. ಅದಕ್ಕೆ ಸ್ವಾಮಿ ಯಾವುದೇ ಒಂದು ವಿಷಯ ನೋಡ್ರಿ, ಬೆಳಗಿನ ಜಾವ ಪ್ರಾರ್ಥನೆ ಮಾಡಿದ್ರು, 9 ಗಂಟೆಗೆ ಪ್ರಾರ್ಥನೆ ಮಾಡಿದ್ರು, ಮಧ್ಯಾಹ್ನ ಪ್ರಾರ್ಥನೆ ಮಾಡಿದ್ರು, 3 ಗಂಟೆಗೆ ಪ್ರಾರ್ಥನೆ ಮಾಡಿದ್ರು, ಸಂಜೆ ತಂಗಾಳಿಯಲ್ಲಿ ಪ್ರಾರ್ಥನೆ ಮಾಡಿದ್ರು, ಇಡೀ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ನಮಗೆ ಪ್ರಾರ್ಥನೆ ಬಹಳ ಮುಖ್ಯ. ಯಾರು ಪ್ರಾರ್ಥಿಸ್ತಾರೋ, ಯಾರು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾರೋ, ನಡೆಯುವಂತ ಅಕ್ರಮಗಳಿಗಾಗಿ, ಅನ್ಯಾಯಗಳನ್ನ ಯಾವ್ದಾದ್ರು ಒಂದು ಸುದ್ದಿ ಕೇಳಿದ್ರಪ್ಪ ಹಿಂಗ್ ನಡೀತಾ ಇದೆ, ಹೀಗ್ ನಡೀತಾ ಇದೆ, ಇದು ನಡೀಬಾರ್ದು, ಹಾಗಾದ್ರೆ ಈ ಸಮಸ್ಯೆ ಇದರಿಂದ ಬಿಡುಗಡೆ ಆಗ್ಲಿ, ಜನರು ಬಿಡುಗಡೆ ಆಗ್ಲಿ, ಈ ಪಾಪದಿಂದ ಬಿಡುಗಡೆ ಆಗ್ಲಿ, ಈ ಶಾಪದಿಂದ ಬಿಡುಗಡೆ ಆಗ್ಲಿ, ಈ ಅಕ್ರಮದಿಂದ ಬಿಡುಗಡೆ ಆಗ್ಲಿ, ಈ ಅನ್ಯಾಯದಿಂದ ಬಿಡುಗಡೆ ಆಗಲಿ, ಈ ಅಶುದ್ಧದಿಂದ ಬಿಡುಗಡೆ ಆಗಲಿ ಅಂತೇಳಿ ಹಲ್ಲೆಲೂಯಾ ಅಲ್ಲಿ ವಾಕ್ಯ ನೋಡುತ್ತೆ. ಏನ್ ಮಾಡ್ಬೇಕಂತೆ? ನರಳಿ. ಎರಡನೇದಾಗಿ ಗೋಳಾಡಿ. ಹಲ್ಲೆಲೂಯಾ. ಒಂದು ನರಳಾಟ. ನಮ್ಮನೆ ಇವಾಗ ಒಂದು ಹುಡುಗ ಗಾಂಜಾ ಕುಡಿತಾನೆ, ಏನೋ ಶರಾಬ್ ಕುಡಿತಾನೆ, ಅವ್ನು ಕೆಟ್ಟು ಹೋಗ್ತಾ ಇದ್ದಾನೆ. ನೀನ್ ಕಣ್ಣಲ್ಲಿ ನೋಡಿದ್ರೆ ನನ್ ಮಗ ನೆನೆಸಿ ಅವನಿಗಾಗಿ ಪ್ರಾರ್ಥನೆ ಮಾಡ್ಬೇಕಂತ. ಹಲ್ಲೆಲೂಯಾ. ನಮ್ ಬೀದಿ ಹುಡುಗ ಕೆಟ್ಟೋಗ್ಬಿಡದಪ್ಪ, ಅವನ ನಾಶವಾಗಬಾರ್ದು ಸ್ವಾಮಿ. ಹಲ್ಲೆಲೂಯಾ. ನೀನ್ ಮಾಡೋ ಪ್ರಾರ್ಥನೆ ಯಾರು ನೋಡ್ತಾರೆ? ದೇವ್ರು ನೋಡ್ತಾರೆ. ನಿನ್ ನರಳಾಟ ಬೇಕು, ನೀನ್ ಪ್ರಾರ್ಥನೆ ಮಾಡಬೇಕು. ಹಳಿ ನಾಶವಾಗದೆ, ಒಬ್ಬರಾದ್ರೂ ನಾಶವಾಗದೆ ಎಲ್ಲಾ ನಿತ್ಯ ಜೀವ ಪಡೆಯಬೇಕಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಯೇಸುಸ್ವಾಮಿ ಬಂದ್ರು ನಿಜ. ಹಲ್ಲೆಲೂಯಾ. ಅವ್ರು ಏನ್ ಎದುರು ನೋಡ್ತಾರೆ? ನಮ್ ಪ್ರಾರ್ಥನೆಯನ್ನ ಎದುರು ನೋಡ್ತಾರೆ. ಅದಕ್ಕೆ ಚೈನ್ ಬರೇರಿ ಬರ್ರಿ, ಪ್ರಾರ್ಥನೆ ಮಾಡ್ರಿ. ಮನೇಲಿ ಒಬ್ಬಂಟಿಗೆ ಮಾಡಕ್ ಸಮಯ ಇರಲ್ಲ. ಇಲ್ಲಿ ಬಂದು ಅವ್ರ ಪಾದದಲ್ಲಿ ಬಿದ್ದದ್ದು ಒಂದು ಅರ್ಧ ಗಂಟೆನೋ, 1 ಗಂಟೆನೋ, 2 ಗಂಟೆನೋ. ಅಪ್ಪ, ನನ್ ಊರಲ್ಲಿ, ನಮ್ಮ ಹಳ್ಳಿಯಲ್ಲಿ ಇಂಥ ಪರಿಸ್ಥಿತಿ ಇದೆ, ಇಷ್ಟು ಜನ ಬಡವರಿದ್ದಾರೆ, ಅವ್ರಿಗೆ ಊಟಕ್ಕಿಲ್ಲ, ಅವ್ರ ಬಟ್ಟೆಗಿಲ್ಲ, ಅಪ್ಪ ಮಲಗಕ್ಕೆ ಸ್ಥಳ ಇಲ್ಲ, ನಮ್ಮ ಊರಲ್ಲಿ ಕಾಯಿಲೆಗಳಿಂದ ನರಳ್ತಾ ಇದ್ದಾರೆ,
ಏನಾದ್ರೂ ಒಂದು ನಿಮಗೆ ಖಂಡಿತ ದೇವರು ತಿಳಿಸ್ತಾರೆ. ಅದಕ್ಕೋಸ್ಕರ ನರಳಾಡಿ ಗೋಳಾಡಿ ನಾವು ಪ್ರಾರ್ಥನೆ ಮಾಡ್ಬೇಕು. ಸುಮ್ಮನೆ ಒಂದು ಉದಾಹರಣೆ ಹೇಳ್ಕೊಡ್ರಿ. ನಮ್ಮ ಮನೇಲಿ ಯಾರಿಗೊಬ್ಬರಿಗೆ ಕ್ಯಾನ್ಸರ್ ಬಂದ್ಬಿಡ್ತು ಅಂತ ತಿಳ್ಕೊಳ್ಳ, ಹಲ್ಲೆಲೂಯಾ. ಏನ್ ಮಾಡ್ತೀವಿ ನಾವು? ನಮ್ಮ ಮನೆಗೆ ಕ್ಯಾನ್ಸರ್ ಬಂದ್ಬಿಡ್ತು, ಸತ್ರೆ ಸಾಯ್ಲಿ ಬಿಡ್ರಿ ಅಲ್ಲಿ ಹಂಗಂತೀರ? ಹಂಗಂತೀವ? ನಮ್ಮ ಮನೇಲಿ ಯಾರಿಗಾದ್ರೂ ಬಂದ್ರೆ ಏನ್ ಮಾಡ್ತೀವಿ? ಅಯ್ಯೋ ಪಾಸ್ಟ್ರಿಗಳು ಎಲ್ಲರ ಬರ್ರಿ ಉಪವಾಸ ಮಾಡೋಣ, ಪ್ರಾರ್ಥನೆ ಮಾಡೋಣ, ಈ ಕ್ಯಾನ್ಸರ್ ಹೋಗ್ಲಿ, ಈ ರೋಗ ಹೋಗ್ಲಿ, ಈ ಬಲಹೀನತೆ ಹೋಗ್ಲಿ, ಎಲ್ಲರೂ ಪ್ರಾರ್ಥನೆ ಮಾಡೋಣ. ಮಾಡ್ತೀವ ಮಾಡಲ್ವಾ? ಹಲ್ಲೆಲೂಯಾ. ನಮಗ್ ಬಂದ್ರೆ ಮಾತ್ರ ಪ್ರಾರ್ಥನೆ, ಉಪವಾಸ, ವಿಜ್ಞಾಪನೆ. ಯಾವನ್ ಸತ್ರೆ ನಮ್ಗೆ ಹಲ್ಲೆಲೂಯಾ. ಅದರಿಂದ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು, ಒಬ್ಬರಾದ್ರೂ ನಾಶವಾಗದೆ. ಹಲ್ಲೆಲೂಯಾ. ಎಲ್ಲಾ ನಿತ್ಯ ಜೀವ ಪಡೆಯಬೇಕಂದ ಆತನ ಬಂದ ಮೇಲೆ ಅವ್ರ ಮಕ್ಕಳಾದ ನಾವು ಒಬ್ಬರಾದ್ರೂ ನಾಶವಾಗಬಾರ್ದಪ್ಪ, ಒಬ್ಬರಾದ್ರೂ ನಷ್ಟಪಟ್ಟು ಹೋಗಬಾರ್ದು. ಹಲ್ಲೆಲೂಯಾ. ನೀನ್ ಯಾವಾಗ ಹೋರಾಡಿ ಪ್ರಾರ್ಥನೆ ಮಾಡ್ತೇನೆ, ನಿನ್ ದೇವರ ಮುದ್ರೆ ನಿನ್ ಮನೆ ಮೇಲೆ ಹಾಕಲ್ಪಡುತ್ತೆ. ನೀನ್ ಪ್ರಾರ್ಥನೆ ಜೀವಿತ ಇಲ್ಲದೆ ಹೋದ್ರೆ, ಏನೋ ಕಾಟಾಚಾರಕ್ಕೆ 5 ನಿಮಿಷ 10 ನಿಮಿಷ ನೀನ್ ಪ್ರಾರ್ಥನೆ ಮಾಡಿದ್ರೆ ನೀನ್ ಯಾವ ಮುದ್ರೆನಲ್ಲ ಅಂತ ದಿನ ಬರುತ್ತೆ. ಆಗ ನೋಡುತ್ತಾನೆ, ಓ ಈ ಹಣೆಯಲ್ಲಿ ಮುದ್ದಿರಲ್ಲ, ಟಕ್ ಅಂತ ಕೂಗ್ತಾನೆ. 3 ತಿಂಗಳು ಸಾವು ಬರಲ್ಲ. ಹಲ್ಲೆಲೂಯಾ. ನೀನ್ ನೇಣು ಹಾಕೊಂಡ್ರು ಸಾಯಲ್ಲ, ನೀ ವಿಷ ಕುಡಿದ್ರು ಸಾಯಲ್ಲ, ನೀ ಬೆಂಕಿ ಹಚ್ಕೊಂಡ್ರು ಸಾಯಲ್ಲ. ಉರಿ 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 ಉರಿತಾನೆ ಇರು. ಅದರಿಂದ ರಕ್ಷಿಸಲ್ಪಡಬೇಕಾ? ಬರುವಂತ ದಿನಗಳಲ್ಲಿ ಉಪದ್ರವದ ನಾವೆಲ್ಲರೂ ಕಾಪಾಡಲ್ಪಡಬೇಕಾ? ಹಲ್ಲೆಲೂಯಾ. கர்த்தர் அவனை நோக்கி, நீ எருசலேம் நகரம் எங்கும் உருவாய் போய் அதற்குள்ள செய்யப்படுகிற சகல அருவருப்புகளின் நிமித்தம் பெருமூச்சு விடுகிற ಮನುಷ್ಯನ ನೆற்றிಲೆ ಮುತ್ತು. ದೊಡ್ಡ ಉಸಿರಿನಿಂದ ಅಪ್ಪ ಈ ಜನ ನಮ್ಮ ಊರಲ್ಲಿ ಸಾಯ್ತಿದಾರಪ್ಪ, ಈ ಜನ ನಾಶವಾಗ್ತಿದ್ದಾರಪ್ಪ, ಈ ಜನ ಕೆಟ್ಟೋಗ್ತಿದ್ದಾರೆ ಸ್ವಾಮಿ. ಹಲ್ಲೆಲೂಯಾ. ನಾವೊಬ್ಬೊಬ್ಬರು ಪ್ರಾರ್ಥನೆ ಮಾಡಬೇಕು. ನಮ್ಮನೆಗೋಸ್ಕರ ಊಟ ಕೊಡು, ಬಟ್ಟೆ ಕೊಡು, ನನ್ನ ಮಕ್ಕಳು ಚೆನ್ನಾಗಿ ಓದ್ಲಿ, ನನ್ನ ಮಕ್ಕಳಿಗೆ ಒಳ್ಳೆ ಡ್ರೆಸ್ ಕೊಡು. ಹೇಗೆ ಪ್ರಾರ್ಥಿಸ್ತೇವೋ ನಿನ್ ಪಕ್ಕದ ಮನೆಯವರಿಗೂ, ನಿನ್ ಎದುರು ಮನೆಯವರಿಗೂ, ನಿನ್ ಊರಲ್ಲಿರುವ, ನಿನ್ ಬೀದಿಯಲ್ಲಿರುವ, ಹಲ್ಲೆಲೂಯಾ, ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಪ್ರಲಾಪಗಳು ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 19ನೇ ವಾಕ್ಯ ಓದೋಣ. ಯೆರೆಮೀಯನ ಪ್ರಲಾಪ ಎಜಿಕೇಲ್ ಮಧ್ಯದಲ್ಲಿ ಬರುತ್ತೆ. 2ನೇ ಅಧ್ಯಾಯ 19ನೇ ವಾಕ್ಯ. ರಾತ್ರಿಯ 1 ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ, ನಿಮ್ಮ ಹೃದಯ ಸಾರವನ್ನೋ ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡಿರಿ. ಪ್ರತಿಯೊಂದು ಬೀದಿಯ ಕೊನೆಯಲ್ಲಿ ಹಸಿವೆಯಿಂದ ಮೂರ್ಛೆ ಹೋಗಿರುವ ನಿನ್ನ ಮಕ್ಕಳ ಪ್ರಾಣ ಉಳಿಸಬೇಕೆಂದು ಕೈ ಎತ್ತಿ ಪ್ರಾರ್ಥಿಸಿರಿ. ಆಮೆನ್. ಹಲ್ಲೆಲೂಯಾ. ಮತ್ತೊಂದ್ಸಲ ಎಲ್ಲರೂ ಹೇಳೋಣ, ರಾತ್ರಿಯ. ಆಮೆನ್. ಸಾಕು. ರಾತ್ರಿ ಪ್ರಾರ್ಥನೆ ಮಾಡ್ತೀವ? ಮಾಡ್ಲಿಲ್ಲ, ಮಾಡ್ರಿ. ಇನ್ಮೇಲಾದ್ರೂ ಮಾಡ್ರಿ. ಹಲ್ಲೆಲೂಯಾ. ರಾತ್ರಿ 1 ಜಾವಗಳ ಆರಂಭದಲ್ಲಿ ಎದ್ದು ಗೋಳಾಡಿರಿ, ನಮ್ಮ ಹೃದಯ ಸಾರವನ್ನು ನೀರನ್ನು ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡಿರಿ. ಪ್ರತಿಯೊಂದು ಬೀದಿಯ ಕೊನೆಯಲ್ಲಿ ಹಸಿವೆಯಿಂದ ಮೂರ್ಛೆ ಹೋಗಿರುವ ನಿನ್ನ ಮಕ್ಕಳ ಪ್ರಾಣ ಉಳಿಯಬೇಕೆಂದು. ಆಮೆನ್. ಹಲ್ಲೆಲೂಯಾ. ಒಂದೊಂದು ಆತ್ಮಗಳ ಪ್ರಾಣ ಉಳಿಯಲಿ. ಒಬ್ಬೊಬ್ಬರು ಮನುಷ್ಯನ ಪ್ರಾಣ ಉಳಿಬೇಕು. ಅಪ್ಪ, ನಮ್ಮ ಬೀದಿಯಲ್ಲಿ ಕಟ್ಸಲ್ಲಿ ಯಾರಾದ್ರೂ ಕಡೆಯಲ್ಲಿ, ಆ ಗುಡಿಸಲಲ್ಲಿರೋರು ಯಾರಾದ್ರೂ ಉಪವಾಸ ಇರ್ಬೋದಪ್ಪ. ಒಬ್ಬರಾದ್ರೂ ಉಪವಾಸ ಇರಬಾರ್ದು ಸ್ವಾಮಿ. ಒಬ್ಬರಾದ್ರೂ ಉಪವಾಸದಿಂದ ಸಾಯ್ಬಾರ್ದಪ್ಪ. ಅವ್ರಿಗೆ ಊಟ ಕೊಡಪ್ಪ. ಆ ಕುಟುಂಬ ಪೋಷಿಸಪ್ಪ. ಗಂಡ ಇಲ್ದೆ ಮನೆ, ಮಕ್ಕಳೆಲ್ಲ ಇದ್ದಾರೆ, ಹೆಂಡ್ತಿಲ್ಲ, ಮನುಷ್ಯ ಒಬ್ಬನೇ ಇದ್ದಾನೆ. ಅವನೇನ್ ಮಾಡೋನು? ಹೆಂಗ್ ಮಕ್ಕಳನ್ನ ನೋಡ್ಕೊಂಡಾನು? ಹಲ್ಲೆಲೂಯಾ.
ನಮ್ಮನೆ ಪ್ರಕಾರ ಇನ್ನೊಬ್ಬರು ಮನೆಯನ್ನ ಕುರಿತು ನಾವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ದೇವರು ಸ್ವೀಕರಿಸ್ತಾರೆ, ಆ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಹಲ್ಲೆಲೂಯ. ನನ್ನ ಮಗಳು ಹೋರಾಡಿ ಪ್ರಾರ್ಥನೆ ಮಾಡ್ತಿದ್ದಾರೆ, ಹಾಕ್ರ ನನ್ನ ಮಕ್ಳು ಮುದ್ರೆ ಹಾಕ್ರಿ. ನನ್ನ ಮಗಳನ್ನ ಯಾವುದೇ ನಾವ ಏನ್ ಮಾಡಬಾರ್ದು ಅಂತ ಯಾವುದೇ ಏನಾಗಬಾರ್ದು, ಕೆಡಿಸಬಾರದು. ಹಲ್ಲೆಲೂಯ. ಒಬ್ಬರಾದ್ರೂ ನಮ್ಮ ಮಕ್ಕಳು ಕೆಟ್ಟು ಹೋಗ್ಬಾರ್ದು. ನನ್ನ ರಕ್ತದಿಂದ ತೊಳೆಯಲ್ಪಟ್ಟವರು ನೀ ದೀಕ್ಷಾಸ್ಥಾನ ತೆಕ್ಕೊಂಡ್ರೆ ಪರಲೋಕ ರಾಜ್ಯಕ್ಕೆ ಹೋಗಲ್ಲ, ಪವಿತ್ರಾತ್ಮನ ಅಭಿಷೇಕ ಹೊಂದ್ಕೊಂಡ್ರೆ ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ದೇವರ ಚಿತ್ತದಂತೆ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವಾಗ ಹಲ್ಲೆಲೂಯ ಪ್ರಾರ್ಥನೆ ಮಾಡಕ್ ಹೇಳಿದ್ದಾರೆ. ಯಾಕೆ ಹತ್ತದ ಹೇಳಿತಾ ಇದೆ, ಪ್ರಾರ್ಥನೆ ಮಾಡಕ್ ಹೇಳಿದ್ದಾರೆ, ಪ್ರಾರ್ಥಿಸುವಂತೆ ಜ್ಞಾಪಿಸಿದ್ದಾರೆ. ಹಲ್ಲೆಲೂಯ. ರಾತ್ರಿ ಒಂದೊಂದು ಜಾಮಗಳಲ್ಲಿ ಎದ್ದು ನಿನ್ನ ಬೀದಿಯ ಕಡೆಯಲ್ಲಿ ಇರುವಂತ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಹೃದಯದ ಸಾರವು ನೀರನೋ ಎಂಬಂತೆ ಅವ್ರ ಸಮ್ಮುಖದಲ್ಲಿ ಒಯ್ದು ಬಿಡ್ರಿ. ಪ್ರತಿಯೊಂದು ಬೀದಿಯ ಕೊನೆಯಲ್ಲಿ ಹಸಿವೆಯಿಂದ ಮೂರ್ಛೆ ಹೋಗಿರುವ ನಿನ್ನ ಮಕ್ಕಳ ಪ್ರಾಣ ಉಳಿಯಬೇಕೆಂದು ಕೈ ಎತ್ತಿ ಪ್ರಾರ್ಥಿಸ್ರಿ. ಹಲ್ಲೆಲೂಯ. ಪ್ರಾರ್ಥನೆ ಮಾಡೋಣ. ನಾವೆಷ್ಟು ಪ್ರಾರ್ಥನೆ ಮಾಡ್ತೇವೋ ನಮ್ಮ ಜೀವಿತದಲ್ಲಿ ಅಷ್ಟೇ ಆಶೀರ್ವಾದ. ಎಷ್ಟು ಪ್ರಾರ್ಥನೆ ಮಾಡ್ತೇವೋ ದೇವರ ಸನ್ನಿಧಿಯಿಂದ ಹಲ್ಲೆಲೂಯ ನಮ್ಮನ್ನು ಆಶೀರ್ವದಿಸ್ತಾರೆ. ಎರಡನೇದು ನಮ್ಮನ್ನ ಮುದ್ರಿಸ್ತಾರೆ. ಈ ಅಂತ್ಯಕಾಲದಲ್ಲಿ ಪ್ರಕಟಣೆಯಲ್ಲಿ 9:14 ನಾವೇನು ಓದ್ತೀವಿ? ಹಲ್ಲೆಲೂಯ. ಏನಂತ ಓದ್ತೀವಿ? ಒಂಬತ್ತನೇ ಅಧ್ಯಾಯ 5ನೇ ವಾಕ್ಯನ ಓದನ್ನು. ಇವರನ್ನು ಕೊಲ್ಲದೆ 5 ತಿಂಗಳವರೆಗೂ ಪೀಡಿಸುವುದಕ್ಕೆ ಅಪ್ಪಣೆ ಆಯಿತು. ಅವರಿಗುಂಟಾದ ಪೀಡೆಯು ಚೇಳು ಮನುಷ್ಯನು ಹೊಡೆಯುವುದರಿಂದ ಪೀಡೆಗೆ ಸಮಾನವಾಗಿತ್ತು. ಹಲ್ಲೆಲೂಯ. மேலும் அவர்களை நோக்கி மேலும் அவர்களை கொலை செய்யும்படிக்கு அவைகளுக்கு உத்தரவு கொடுக்கப்படாமல் கொலை செய்ய உத்தரவு கொடுக்கப்படாமல் 5 மாதம் அளவும் அவர்களை வேதனைப்படும்படிக்கு ಉತ್ತರವು ಕೊಡಲ್ಪಟ್ಟದೆ. ಆಮೆನ್. ಹಲ್ಲೆಲೂಯ. ಯಾರು ಹಣೆಯಲ್ಲಿ ಮುದ್ರೆಯಲ್ಲಿಲ್ವೋ 5 ತಿಂಗಳ ಕಾಲ ಅವರು ಕೊಲ್ಲುವುದಕ್ಕೆ 5 ತಿಂಗಳವರೆಗೂ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಅವರಿಗುಂಟಾದ ಪೀಡೆಯು ಚೇಳು ಮನುಷ್ಯನನ್ನ ಒಡೆಯುವುದರಿಂದ ಉಂಟಾಗುವ ಪೀಡೆಗೆ ಸಮಾನವಾಗಿತ್ತು. ಆ ಕಾಲದಲ್ಲಿ ಮನುಷ್ಯರು ಮರಣವನ್ನ ಬಯಸುವರು, ಆದರೆ ಅದು ಪ್ರಾಪ್ತವಾಗುವುದಿಲ್ಲ. ಸಾಯಬೇಕೆಂದು ಕೋರುವರು, ಆದರೆ ಮೃತ್ಯುವು ಅವರ ಬಳಿಯಿಂದ ಓಡಿ ಹೋಗುವುದು. ಹಲ್ಲೆಲೂಯ. ಸಾವು ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ, ಮರಣ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ. ಸಾಯ್ತೀನಿ ಅಂದ್ರೆ ಇವಾಗ ಸತ್ತೋಗ್ಬಿಡ್ತೀವಿ. ಹಲ್ಲೆಲೂಯ. ದೇವರ ನ್ಯಾಯ ತೀರ್ಪಿನ ಕಾಲದಲ್ಲಿ ನಾವು ಸಾವನ್ನ ಹುಡುಕಿದ್ರು ಸಾವು ನಮ್ಮನ್ನ ಮುಟ್ಟೋದಿಲ್ಲ. ಮೃತ್ಯು ಪಾತಾಳ ನಮ್ಮನ್ನು ಬಿಟ್ಟು ಹೊಡಬಿಡುತ್ತೆ. ಅಯ್ಯೋಯ್ಯಪ್ಪ, ಭೂಮಿ ಆಕಾಶ ಉಂಟು ಮಾಡಿದ ದೇವರು ನ್ಯಾಯಾಧಿಪತಿಯ ನ್ಯಾಯ ತೀರ್ಪು ನಡೀತಾ ಇದೆ, ನಾವಿದರ ತಲೆಡಕ್ ನಾವು ಯಾರು ಅಂತೇಳಿ ಎಲ್ಲ ಬಿಟ್ಟು ಓಡೋಗೋದನ್ನ ನಾವು ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಮರಣ ಸಂಭವಿಸೋದೇ ಇಲ್ಲ, ಮರಣ ಹುಡುಕಿ ನಾವು ಬಂದು ನಮ್ಮನ್ನು ಮುಟ್ಟೋದು ಇಲ್ಲ. ಹಲ್ಲೆಲೂಯ. 5 ತಿಂಗಳ ಕಾಲ ಬಾಧೆ. ನಾವೇನಾದ್ರೂ ಆತನ ಬರೋಣದಲ್ಲಿ ಕೈ ಬಿಡಲ್ಪಟ್ರೆ, ಆ ಮುದ್ರೆ ಇಲ್ಲದೆ ಹೋದ್ರೆ ನಾವು ಈ ಪೀಡೆಗಳಿಗೆಲ್ಲ ಸಿಕ್ಕಿ ವೇದನೆ ಪಡುವರಾಗಿ ಕಾಣಲ್ಪಡ್ತೇವೆ. ಹಲ್ಲೆಲೂಯ. ಅದರಿಂದನೇ ಪ್ರಾರ್ಥನೆ ಬಹಳ ಮುಖ್ಯ. ಪ್ರಾರ್ಥನೆಗೆ ನಾವು ಸ್ಥಳ ಕೊಡುವರಾಗಿರ್ಬೇಕು. 2 ಕೊರಿಂಥಿಯರ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ನೋಡೋಣ. 2 ಕೊರಿಂಥಿ 6 6ನೇ ಅಧ್ಯಾಯದಲ್ಲಿ 14-15 ಓದೋಣ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆಯೇನು? ಆಮೆನ್. ಹಲ್ಲೆಲೂಯ. ನೀವು அவிசுவாசிகளுடன் நீதிக்கும் அநீதிக்கும் சம்பந்தம் ஏது? ஒளிக்கும் இருளுக்கும் ஐக்கியம் ஏது? ಪಂಗ್ಯದು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಎಲ್ಲ ನೋಡ್ರಿ. ನೀವು
ಹೇಳ್ರಿ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಈ ಜೋಡಾಗ್ಬೇಡ್ರಿ. ಹಲ್ಲೆಲೂಯ. ಅಂದ್ರೇನು? ನಂಬುದವರಿಗೂ ವ್ಯತ್ಯಾಸ ಇರುತ್ತೆ. ಅವ್ರ ಜೊತೆಗೆ ಅದನ್ನ ಅರಿಯದೆ ತಿಳಿದೇ ಇರೋರ ಜೊತೆಗೆ ಸೇರ್ಕೊಂಡು ಅವ್ರು ಮಾಡ್ದಂಗೆ ಮಾಡ್ಕೊಂಡು ಅವ್ರು ಆಡದಂಗೆ ಆಡ್ಕೊಂಡು ಹಲ್ಲೆಲೂಯ, ಅವಾಗ ಆ ಮುದ್ರೆ ಹಾಕಲ್ಪಡಲ್ಲ. ಈ ಜೋಡಾರ ಹಾಕ್ಬಿಡ್ರಿ. ಕೆಲಸ ಮಾಡ್ರಿ, ಜೊತೆಗಿರ್ರಿ, ಜೊತೆಗೆ ಊಟ ಮಾಡ್ರಿ, ಕೂರ್ರಿ, ಎದ್ದೊಳ್ರಿ. ಆದರೆ ಅವ್ರು ನಡೆದ ಪ್ರಕಾರ ನಾವು ನಡೆಯಕ್ಕೆ ಸಾಧ್ಯವಿಲ್ಲ. ಅದನ್ನ ಕ್ರಿಸ್ತ ನಂಬಿಕೆಲ್ಲದರೂ ಸೇರಿ ಈ ಜೋಡಾರ ಹಾಕ್ಬಿಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ವ್ಯತ್ಯಾಸ ಇದೆ. ಹಲ್ಲೆಲೂಯ. ನೀತಿವಂತನಿಗೂ ಅನೀತಿವಂತನಿಗೂ ವ್ಯತ್ಯಾಸ ಇದೆ. ಪರಿಶುದ್ಧನಿಗೂ ಪಾಪಿಗೂ ವ್ಯತ್ಯಾಸ ಇದೆ. ಹಲ್ಲೆಲೂಯ. ಅದರಿಂದ ಆ ವ್ಯತ್ಯಾಸವನ್ನ ದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಎಲ್ಲ ಹೆಂಗಿದ್ರು ನಡೆಯುತ್ತೆ, ನಿನ್ನಂತೆ ನಿನ್ನ ನೆರೆಯವನ್ನ ಪ್ರೀತಿಸು, ಊಟ ಕೊಡು, ಬಟ್ಟೆ ಕೊಡು, ಎಲ್ಲ ಕೊಡು. ಹಲ್ಲೆಲೂಯ. ಆದ್ರೆ ಅವ್ರ ರೀತಿ ನೀನ್ ನಡೆಯಕ್ ಹೋಗ್ಬೇಡ, ನಮ್ಮ ರೀತಿ ನಡೀಲಿ, ದೇವರ ವಾಕ್ಯದ ಪ್ರಕಾರ ನಡೀಲಿ. ಇಲ್ವಾ, ನಿನ್ನಿಂದ ಏನಾಗತ್ತೆ ಅದನ್ನ ನೀನ್ ಸಹಾಯ ಮಾಡು, ಅವರಿಗಾಗಿ ಪ್ರಾರ್ಥನೆ ಮಾಡು, ನಿನ್ ಕೈಲಾದ ಸಹಾಯ ಮಾಡು. ಹಲ್ಲೆಲೂಯ. ಆದ್ರೆ ಈ ಜೋಡರಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ನೀ ಧರ್ಮ ಬಿಟ್ಟು ಅಧರ್ಮದಲ್ಲಿ ನೀನು ಸೇರ್ಕೊಂಡು ಅಧರ್ಮ ಮಾಡಿದ್ರೆ ನಾವೆಲ್ಲಿ ಧರ್ಮಗಳಾಗಿರ್ತೇವೆ? ಅದರಿಂದ ಅನ್ಯಾಯ ಮಾಡುವವನು ಅನ್ಯಾಯ ಮಾಡಲಿ, ಅಶುದ್ಧನು ಇನ್ನೂ ಅಶುದ್ಧನಾಗ್ಲಿ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗ್ಲಿ, ನೀತಿವಂತನು ಇನ್ನು. ಹಲ್ಲೆಲೂಯ. ಯಾವಾಗ ನಾವು ಎಲ್ಲಿ ಇರೋದೇ ಪ್ರಪಂಚದಲ್ಲೇ, ಹಲ್ಲೆಲೂಯ, ಇರೋದೇ ಎಲ್ಲ ಪಾಪಗಳು ಶಾಪಗಳೆಲ್ಲ ತುಂಬಿರೋ ಸ್ಥಳದಲ್ಲೇ ಇರ್ತೀವಿ. ಆದರೆ ನಾವು ಬೇರ್ಪಡಿಸಲ್ಪಟ್ಟವರು. ಹಲ್ಲೆಲೂಯ. ನಾವು ಪ್ರತ್ಯೇಕಿಸಲ್ಪಟ್ಟರು. ಅದೇನೋ ಆಡಲ್ದಲ್ಲ, ಏನಪ್ಪ ರಕ್ತದ ಅದೊಂದು ಚೂರು ಹಾಕ್ರಮ್ಮದು, ಅದನ್ನ ಮಾತ್ರ ಶಾಂತಿ ಹಾಕ್ರಿ. ನಾನು ಯಾವಾಗ್ಲೇ ಅದು ಈ ವಾಕ್ಯಕ್ಕೂ ಅದಕ್ಕೂ ನಾ ಟಕ್ಕಂದ ಎದೆಯಲ್ಲಿ ಮುಡ್ದಂಗಾಯ್ತು. ಇಷ್ಟೊತ್ತಮ್ಮ ಆಡಪ್ಪ, ರಕ್ತದ ಮಾತ್ರ ಹಾಕು. ನಿನ್ನ ರಕ್ತದ ಪ್ರತಿ ಕಣಗಳು ನನ್ನನ್ನೇ ಬೇಕೆಂದವು. ಮತ್ತದನ್ನೇ ನಿನ್ನ ರಕ್ತದ ಕಣಕಣಗಳು ನನ್ನನ್ನೇ ಬೇಕೆಂದವು. ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ, ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ. ಪ್ರೀತಿಸೋದಾದರೆ ಅದು ನಿನ್ನನೇ, ಮನಸ್ಸೆಲ್ಲ ನೀನೇ ನೀನೇ. ಪ್ರೀತಿಸೋದಾದರೆ ಅದು ನಿನ್ನನೇ, ಮನಸ್ಸೆಲ್ಲ ನೀನೇ. ನನ್ನ ನಿನ್ನ ರಕ್ತದ ಕಣಕಣಗಳು ನನ್ನನ್ನೇ ಬೇಕೆಂದವು. ಹಲ್ಲೆಲೂಯ. ಆತನ ಒಂದೊಂದು ರಕ್ತ ಕಣಗಳು ನಮ್ಮನ್ನು ಬೇಕು ಅಂತ ಇದೆ. ಹಲ್ಲೆಲೂಯ ಹೇಳ್ರಿ. ಹಲ್ಲೆಲೂಯ. ಆತನ ಚೆಲ್ಲಿದಂತ ಒಂದೊಂದು ರಕ್ತ ಒಬ್ಬರಾದ್ರೂ ನಾಶವಾಗಬಾರ್ದು, ಒಬ್ಬರಾದ್ರೂ ತಪ್ಪಿ ನರಕಕ್ಕೆ ಹೋಗ್ಬಾರ್ದು, ಒಬ್ಬರಾದ್ರೂ ಬೆಂಕಿ ಗಂಧ ಕುರಿಯ ಕೆರೆಗೆ ಹೋಗ್ಲೇಬಾರ್ದು. ಒಂದೊಂದು ರಕ್ತದನಿ. ಹಲ್ಲೆಲೂಯ. ಆ ಕಣ ನನ್ನನ್ನೇ ಬೇಕು. ಒಬ್ಬೊಬ್ಬರನ್ನ ಬೇಕು ಅಂತಿದ್ದಾರೆ. ನಿಮ್ಮನ್ನೆಲ್ಲ ಬೇಕು ಅಂತ ಕರ್ಕೊಂಡ್ ಬಂದಿರೋದು ಯಾಕೆ? ನೀವು ಬೇಕು ಇಲ್ಲಿಗೆ ಮಾತ್ರ ಅಲ್ಲ, ಪರಲೋಕ ರಾಜ್ಯಕ್ಕೆ ಬೇಕು. ಅಲ್ಲೆಲ್ಲ ಹೇಳ್ರಿ. ಹಲ್ಲೆಲೂಯ. ಒಂದು ದಿನ ಬಂದಾಗ ದೇವರು ನಮ್ಮನ್ನ ಪರೀಕ್ಷೆ ಮಾಡುವಾಗ ಆತನ ಮುದ್ರೆ ಇಲ್ಲದೆ ಹೋದರೆ ನಾವು ಕೈ ಬಿಡಲ್ಪಡ್ತೇವೆ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದಾಗಿ ಕಾಣಲಿಲ್ಲವೋ ಅವನು ಬೆಂಕಿ ಕೆರೆಗೆ ದಬ್ಬಲ್ಪಟ್ಟನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಇಸ್ರಾಯೇಲರು ಪಾಪ ಮಾಡುವಾಗ ಮೋಸೆ ಪ್ರಾರ್ಥನೆ ಮಾಡ್ತಾರಪ್ಪ, ಇವ್ರ ತಪ್ಪ ನೀನ್ ಕ್ಷಮಿಸ್ತಾ ಹೋದ್ರೆ ಆ ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಅಳಿಸ್ಬಿಡು ಅಂತಾರೆ. ದೇವರಿಂದ ಬರೆಯೋಕ್ಕೂ ಸಾಧ್ಯ, ಅಳಿಸಕ್ಕೂ
ಸಾಧ್ಯ. ಹಲ್ಲೆಲೂಯ. ಅದರಿಂದ ಜೀವವಾಂದಿರ ಪಟ್ಟಿಯಲ್ಲಿ ನಮ್ಮ ಹೆಸರು ಅಳಿಸಲ್ಪಡದಂತೆ ನಾವು ಇನ್ನೂ ಭಯದಲ್ಲೂ ಇನ್ನೂ ಭಕ್ತಿಯಲ್ಲೂ ಇನ್ನೂ ಪರಿಶುದ್ಧತೆಯಲ್ಲಿ ಜೀವಿಸುವರಾಗಿ ಕಾಣಲ್ಪಡೋಣ. ಪರಿಶುದ್ಧ ಮಾತ್ರ ಇದ್ರೆ ಸಾಕು. ಹಲ್ಲೆಲೂಯ. ಆ ಪರಿಶುದ್ಧತೆಯನ್ನ ಕಾಯ್ಕೋಬೇಕು. ಪ್ರಾರ್ಥನೆ ವೀರರಾಗಿರ್ಬೇಕು. ಒಂದೊಂದು ವಿಷಯಕ್ಕೂ ನಾವು ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದಕ್ಕೋಸ್ಕರ. ಹಲ್ಲೆಲೂಯ. ಬರೋ ನಮಗೆ ಕೊಡು 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 ಅನ್ನೋದಲ್ಲ, ಪರರಿಗೆ ಕೊಟ್ಟ ಆಶೀರ್ವಾದ ಮಾಡು. ನಿನ್ನ ರಕ್ಷಣೆ ಕೊಡು, ನಿನ್ನ ಪವಿತ್ರಾತ್ಮನ ಅಭಿಷೇಕ ಕೊಡು, ನಿನ್ನ ವರಗಳನ್ನ ಕೊಡು, ನಿನ್ನ ಫಲಗಳನ್ನ ಕೊಡು, ಪರಲೋಕ ರಾಜ್ಯವನ್ನೇ ಕೊಡಪ್ಪ ಅಂತೇಳಿ ನಾವು ಪ್ರಾರ್ಥಿಸುವರಾಗಿ ಕಾಣಲ್ಪಡಬೇಕು. ಅಲ್ಲೆಲ್ಲ ಹೇಳ್ರಿ, ಅಲ್ಲೆಲ್ಲೂಯ. ಯಾಕಂದ್ರೆ ನಾವು ಪ್ರಾರ್ಥನೆ ದೇವರ ಎದುರು ನೋಡುವಂತರಾಗಿದ್ದಾರೆ, ನಮ್ಮ ಪ್ರಾರ್ಥನೆಯನ್ನು ಎದುರು ನೋಡುವರಾಗಿದ್ದಾರೆ. ಅದರಿಂದ ಕ್ರಿಸ್ತ ನಂಬಿಕೆಲ್ಲೋದ್ರು ಸೇರಿ ಈಜೋಡರಾಗ್ಬಿಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕಿಗೂ ಕತ್ತಲೆಗೂ ಐಕ್ಯವನು. ಕತ್ತಲೆನೇ ಇರಲಿ ಬೆಳಕು ಇರಲಿ ಅಂತ ಹೇಳಿದ್ರೆ ಆಗುತ್ತಾ? ಹಲ್ಲೆಲೂಯ. ಒಂದು ಕತ್ತಲೆ ಇರ್ಬೇಕು, ಇಲ್ಲ ಒಂದು ಬೆಳಕಿರ್ಬೇಕು. ಎರಡೂ ಸೇರಿ ಇರಕ್ಕಾಗಲ್ಲ. ನಮ್ಮ ಮನೇಲಿ ಕತ್ಲೆ ಇದೆ ಅಂತ ತಿಳ್ಕೊಡ್ರಿ, ಹೋಗಿ ಲೈಟ್ ಹಾಕಿದ್ದು ಕತ್ಲೆ ಓಡೋಗ್ಬಿಡುತ್ತೆ. ಹಲ್ಲೆಲೂಯ. ಬೆಳಕ್ ಬೇಡಪ್ಪ ಅಂತ ನ್ಯಾಪ್ ಮಾಡು, ಕತ್ಲೆ ಓಡ್ಬಂದ್ ಮನೇಲಿ ಸೇರ್ಕೊಂಡ್ಬಿಡುತ್ತೆ. ಅದರಿಂದ ಎರಡೂ ಒಟ್ಟಿಗಿರಕ್ಕಾಗಲ್ಲ. ದೇವ್ರ ವಾಕ್ಯದ ಹೇಳುತ್ತೆ, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು, ಪಾಪಕ್ಕೂ ಪುಣ್ಯಕ್ಕೂ ಐಕ್ಯವೇನು. ಅಲ್ಲಿಲ್ಲ ನಾನು ಹೇಳ್ತಿರೋದು. ಹಲ್ಲೆಲೂಯ. ಆಮೇಲೆ ನಂಬುವವನಿಗೂ ನಂಬದೇ ಇರುವವನಿಗೂ, ನಂಬದೇ ಇರೋನ್ನ ಬಿಟ್ಬಿಡು, ಬೇಡ. ನೀ ನಂಬಿದಿಲ್ಲ, ನಿನ್ನ ನಂಬಿಕೆಯನ್ನು ಕಾತ್ಕೋ. ಅವ್ರದೆಲ್ಲ ನೋಡಿ ನೀನ್ ಬಿದ್ದೋಗ್ಬೇಡ. ನಿನ್ನ ಆತ್ಮ ನಷ್ಟಪಡೋದು ಬೇಡ. ನಿನ್ನ ಆತ್ಮ ದೇವರ ಮಹಿಮೆಗಾಗಿ, ಘನತೆಗಾಗಿ, ರಾಜ್ಯಕ್ಕಾಗಿರುವಂತೆ. ಹಲ್ಲೆಲೂಯ. ನಾವು ಪ್ರಾರ್ಥನೆ, ಯಾಕಂದ್ರೆ ದೇವರು ನಮ್ಮನ್ನ ಕಾಯುವುದಕ್ಕೋಸ್ಕರ ತನ್ನ ರಕ್ತವನ್ನೇ ಚೆಲ್ಲಿದ್ದಾರೆ. ಅದಕ್ಕೆ ಉದಾಹರಣೆಗೆ ವಿಮೋಚನೆ ಕಾಂಡದಲ್ಲಿ ಒಂದು ವಾಕ್ಯವನ್ನ ಜ್ಞಾಪಕ ಮಾಡ್ಕೊಳ್ಳೋಣ. 12ನೇ ಅಧ್ಯಾಯ 23ನೇ ವಾಕ್ಯ ಓದೋಣ. ವಿಮೋಚನ ಕಾಂಡ, ಯಾತ್ರಿ ರಾಗಂ 12ಾம் அதிகாரம் 23வது வசனம். ಯೆಹೋವನು ಐಗುಪ್ತರನ್ನು ಹತ ಮಾಡುವುದಕ್ಕೆ ದೇಶದ ನಡುವೆ ಹಾದು ಹೋಗುವಾಗ ನಿಮ್ಮ ನಿಮ್ಮ ಮನೆ ಬಾಗಿಲಿನ ಮೇಲನ ಪಟ್ಟಿಯಲ್ಲಿಯೂ 2 ನಿಲುವುಗಂಬಗಳಲ್ಲಿಯೂ ಆ ರಕ್ತವನ್ನು ಕಂಡು ಮುಂದಕ್ಕೆ ದಾಟಿ ಹೋಗುವನು. ನಿಮ್ಮ ಪ್ರಾಣವನ್ನು ತೆಗೆಯುವುದಕ್ಕೆ ಸಂಹಾರಕನನ್ನು ನಿಮ್ಮ ಮನೆಗಳಲ್ಲಿ ಬರಗೊಡಿಸುವುದೇ ಇಲ್ಲ. ಹಲ್ಲೆಲೂಯ. கர்த்தர் படி கர்த்தர் எகிப்தியரை அதம் பண்ணுகிறது. எகிப்தியரை அதம் பண்ணும்போது கடந்து வருவான். நிலையின் மேற்சத்திலும் வாசலின் நிலைக்கால்களிலும் அந்த ரத்தத்தை காணும்போது கர்த்தர் சங்காரகாரனை உங்கள் வீடுகளில் உங்களை அதம் பண்ணுகிறதற்கு வரவேற்றாமல் வாசற்படியிலே ವಿಲಗಿ ಕಡಂದು ಪೋವಾರ್. ಆಮೆನ್. ಹಲ್ಲೆಲೂಯ. ನೋಡ್ರಿ, ಇಸ್ರಾಯೇಲ್ ಐಗುಪ್ತ ಕಾಲ ದೇಶದಲ್ಲಿ ಇಸ್ರಾಯೇಲರ ಬಿಡುಗಡೆಗಾಗಿ ದೇವರೆಲ್ಲ ಒಂದು ಯುದ್ಧ ಮಾಡ್ತಾರೆ. ನೀವೆಲ್ಲ ಕುರಿ ರಕ್ತ ತೆಗೆದು ಅಡ್ಡಪಟ್ಟಿ, ತಲೆ ಮೇಲೆ ಅಡ್ಡಪಟ್ಟಿ ಬರುತ್ತಲ್ಲ, ಅದ್ರ ಮೇಲೆ ರಕ್ತ ಹಚ್ಚಿರಿ. ನಿಲುಗಂಬ ಬಾಗ್ಲಿ 2 ಕಡೆ ಕಂಬ ಇರುತ್ತಲ್ಲ, ಅದ್ರ ಮೇಲೆ ರಕ್ತ ಹಚ್ಚಿರಿ. ಸಂಹಾರಕ ದೂತನ್ ಬರುವಾಗ ರಕ್ತದ ಗುರುತನ್ನ ನೋಡಿ, அந்த ரத்தத்தின் அந்த முத்திரை, அந்த பூசப்பட்ட ரத்தத்தை பார்த்து அந்த வீட்டு விட்டு கடந்து போவான். ಆ ಮನೆಯನ್ನು ಬಿಟ್ಟು ಮುಂದೆ ಹೋಗ್ತಾನೆ. ಆ ಸಂಹಾರಕ ದೂತನು ಯಾರ ಮನೆ ಬಾಗಿಲಲ್ಲಿ ರಕ್ತ ಹಚ್ಚಲಿಲ್ವೋ ಅವರೆಲ್ಲರೂ ಸಾಯ್ತಾರೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಹಲ್ಲೆಲೂಯ. ಇಸ್ರಾಯೇಲ್ರ ಎಲ್ಲಾ ಮನೆಗಳಿಗೂ ಆ ಮುದ್ರೆ ಹಾಕಲ್ಪಡ್ತು, ಗುರುತು ಹಾಕಲ್ಪಡ್ತು. ಅದರಿಂದ ಇಸ್ರಾಯೇಲ್ರೆಲ್ಲರೂ ಬದುಕಿದರು. ಐಗುಪ್ತರೆಲ್ಲ ಚೊಚ್ಚಲ ಮಕ್ಕಳು ಅದೇ ದಿನ ಸತ್ರು. ಹಲ್ಲೆಲೂಯ ಹೇಳ್ರಿ, ಹಲ್ಲೆಲೂಯ. ಯಾಕಂದ್ರೆ ಈ ಮುದ್ರೆ ಬಹಳ ಮುಖ್ಯ, ನಮ್ ಬಹಳ ಅವಶ್ಯಕತೆ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲೇ ನೋಡ್ರಿ, ಹೊಸ ಒಡಂಬಡಿಕೆಯಲ್ಲೇ ನೋಡ್ರಿ, ದೇವರು ಮುದ್ರಿಸಲ್ಪಟ್ಟವರಾಗಿ ನಾವು ಕಾಣಲ್ಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಅದರಿಂದ ಪ್ರಾಣ ತೆಗೆಯುವುದು ಸಂಹಾರಕನ್ನೇನು ಮನೆಗಳಲ್ಲಿ ಹೊರಗೊಡಿಸ. ಹೋಗ್ಬೇಡ, ನಮ್ಮ ಮಕ್ಕಳು ರಕ್ತ ಹಚ್ಚಿದೀವಿ, ನಾ ಗುರುತಲ್ಲ ನಮ್ಮ ಮಕ್ಕಳು, ನಮ್ಮ ದೇವ್ರ ಮಕ್ಕಳು, ನನ್ನ ನಂಬಿದ ಮಕ್ಕಳು, ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯೋ ಮಕ್ಕಳು, ನನ್ನ ಪ್ರೀತಿಸುವ ಮಕ್ಕಳು, ನನಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆ ಮಾಡುವಂತ ಮಕ್ಕಳು, ಅವ್ರನ್ನ ಮುಟ್ಬೇಡ. ಹಲ್ಲೆಲೂಯ. ಕೆಲವು ಸಲ ನಮ್ಮನ್ನು ಅನೇಕ ರೀತಿಯ ಕಾಯಿಲೆಗಳು
ಹೊಸ ಹೊಸ ರೋಗಗಳು ಬಂದ್ರು ನಮ್ಮನ್ನು ಮುಟ್ಟದೇ ಇರೋದಕ್ಕೆ ಕಾರಣ ಏನಿಲ್ರಿ. ಹಲ್ಲೆಲೂಯಾ. ಆತ ನಮ್ಮನ್ನು ಮುದ್ರಿಸಿ ಕಾಯೋದ್ರಿಂದ, ಆತ ನಮ್ಮನ್ನು ಅಭಿಷೇಕಿಸೋದ್ರಿಂದ. ಅಲ್ಲೆಲ್ಲ ಹೇಳ್ರಿ ಹಲ್ಲೆಲೂಯಾ. ಸಂಹಾರಕ ದೂತ ನಮ್ಮ ಮನೆಗೆ ಬಂದು ಅಲ್ಲ ನಮ್ಮ ಮುಂದೆ ನಿಂತು, ಅಯ್ಯಪ್ಪ ಇದು ನಮ್ಮವರಲ್ಲ, ಇದು ದೇವರವ್ರದ್ದು ಅಂತ ಬಿಟ್ಟು ಪಕ್ಕದ ಮನೆಗೆ ಹೋಗ್ತಾನೆ, ಇಲ್ಲ ಪಕ್ಕ ನಿಂತವ್ರ ಹತ್ರ ಹೋಗ್ತಾನೆ. ನಮ್ಮನ್ನು ಮುಟ್ಟದಂತೆ ಅಧಿಕಾರ ದೇವರು ನಮ್ಮ ಶರೀರದಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅದು ಆತನ ಮುದ್ರೆ ಚೈತನ್ಯಗೂ ಮತ್ತು ದೇವರಿಗೆ ಮಾತ್ರ ಗೊತ್ತು. ಅದರಿಂದ ಆ ರಕ್ತವನ್ನ ಕಂಡು ಮುಂದೆ ದಾಟಿ ಹೋಗುವನು. ನಿನ್ನ ಪ್ರಾಣ ತೆಗೆಯುವುದಕ್ಕೆ ಸಂಹಾರಕನು ನಿನ್ನ ಮನೆಗೆ ಬರಗೊಡುವುದೇ ಇಲ್ಲ. ಹಲ್ಲೆಲೂಯಾ. ಹೊರಗೊಡೋದಿಲ್ಲ ಅಂತೆ, ಹೊರಗ್ ಬಿಡಲ್ಲ. ಆ ಮುದ್ರೆ ನಮ್ಮನ್ನು ಕಾಯತ್ತೆ. ಆ ಪ್ರಾರ್ಥನೆ, ಆ ವಿಜ್ಞಾಪನೆ, ಆ ದೇವರಿಗೆ ಭಯ, ದೇವರಿಗೆ ಪಡುವಂತ ಭಕ್ತಿ ನಮ್ಮನ್ನು ಕಾಯತ್ತೆ. ಹಲ್ಲೆಲೂಯಾ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಎಜೆಕೀಯೇಲನ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 16ನೇ ವಾಕ್ಯ ಅನ್ನೋದನ್ವೇ 9:6 ಸಮಯ ಹೋಗ್ತಾ ಇದೆ. 9:6 ಎಜೆಕೀಯೇಲ 9:6 ವೃದ್ಧ, ಯುವಕ, ಯುವತಿ, ಸ್ತ್ರೀ, ಬಾಲಕ ಎನ್ನದೆ ಸಕಲರನ್ನು ಸಂಹಾರ ಮಾಡಿಬಿಡಿರಿ. ಆದರೆ ಆ ಗುರುತುಳ್ಳವರಲ್ಲಿ ಯಾರನ್ನು ಮುಟ್ಟಬೇಡಿರಿ. ನನ್ನ ಆಲಯದಲ್ಲಿಯೇ ಪ್ರಾರಂಭ ಮಾಡಿರಿ. முதியோரையும் வாலிபரையும் கன்னிகைகளையும் குழந்தைகளையும் ஸ்திரீகளையும் சங்கரித்து கொன்று போடுங்கள். அடையாளம் போட்டிருக்கிற ஒருவனையும் கிட்டாதிருங்கள். என் பரிசுத்த ஸ்தலத்திலே துவங்குங்கள் என்று என் காதுகள் கேட்கச் சொன்னார். அப்பொழுது அவர்கள் ஆலயத்துக்கு முன்னே இருந்த ಮೂಪರಿಡத்தில் துவக்கம் பண்ணினார்கள். ಆಮೆನ್. ಹಲ್ಲೆಲೂಯಾ. ವೃದ್ಧ, ವಯಸ್ಸಾಯ್ತಲ್ಲಪ್ಪ, ವಯಸ್ಸಾದವರು, ನೀವು ವಯಸ್ಸಾದ್ರೂ ಬಿಡಲ್ಲ. ಹಲ್ಲೆಲೂಯಾ. ವಯಸ್ಸಾದ್ರೆ ನೀವು ಪ್ರಾರ್ಥನೆ ಮಾಡಿ, ವಯಸ್ಸಾಯ್ತು ಅಂತ ಪಾಪ ಮಾಡಕ್ಕಾಗತ್ತ? ನಿನ್ಗೇನ್ ಕೊಟ್ಟಿದ್ರು ಕಡೆಯವರೆಗೂ ನಿನ್ ಜೀವ ಈ ಶರೀರ ಬಿಟ್ಟು ಹೋಗೋವರೆಗೂ ಆ ದೇವರು ಕೊಟ್ಟಂತ ಅಭಿಷೇಕ ವರ, ಆತನ ಕೊಟ್ಟಂತ ಪ್ರೀತಿ ಒಂದು ಕಾಲ ನಾವು ಕಳ್ಕೊಳ್ಳಂಗಿಲ್ಲ. ಅದಕ್ಕೆ ಹೇಳ್ತೇವೆ ವೃದ್ಧ. ಹಲ್ಲೆಲೂಯಾ. ವೃದ್ಧ, ಆಮೇಲೆ ಯುವಕ, ಯವನಸ್ಥ, ಯುವತಿ, ಯವನಸ್ಥಳು, ಸ್ತ್ರೀ ಅಂದ್ರೆ ವಯಸ್ಸಾದ ಮದುವೆ ಆದವರು, ಬಾಲಕರು, ಸಕಲ ಬಾಲಕ ಎನ್ನದೆ ಸಕಲರನ್ನು ಸಂಹಾರ ಮಾಡಿಬಿಡಿರಿ. ಆದರೆ ಆ ಗುರುತುಳ್ಳವನು ಯಾರನ್ನು ಮುಟ್ಟಬೇಡಿರಿ. ನನ್ನ ಆಲಯದಲ್ಲೇ ಪ್ರಾರಂಭ ಮಾಡಿರಿ ಎಂಬುದಾಗಿ ಆತನು ನನಗೆ ಕೇಳಿಸುವಂತೆ ಅಪ್ಪಣೆ ಮಾಡಿದನು. ಆಗ ದೇವಾಲಯದ ಮುಂದೆ ಇದ್ದ ಹಿರಿಯರು ಮೊದಲುಗೊಂಡು ಹದಿಸ ತೊಡಿ ಎಲ್ಲ ಕಡೆಗೆ ಸ್ಟಾರ್ಟ್ ಮಾಡು, ಆಲಯದಲ್ಲಿ ಸ್ಟಾರ್ಟ್ ಮಾಡು. ಯಾಕಂದ್ರೆ ನಮ್ಮ ವಿಶ್ವಾಸಿಗಳೇ ಪ್ರಾರ್ಥನೆ ಮಾಡ್ತಾ ಇಲ್ಲ, ನಮ್ಮ ವಿಶ್ವಾಸಿಗಳು ಉಪವಾಸ ಮಾಡ್ತಾ ಇಲ್ಲ, ನಮ್ಮ ವಿಶ್ವಾಸಿಗಳು ತನ್ನ ಹೃದಯ ಎಂಬ ಸಾರವನ್ನು ಉಯ್ಯದಂತೆ, ತನ್ನ ಇಷ್ಟದಂತೆ, ತನ್ನ ಮನಸ್ಸಿನ ಪ್ರಕಾರ, ತನ್ನ ಆಸೆ ಆಕಾಂಕ್ಷೆಗಳಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು, ತನ್ನ ಜೀವಿತಕ್ಕೋಸ್ಕರ ಏನ್ ಬೇಕೋ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು, ಲಾಭಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು, ಎಷ್ಟು ಸಮಯ ಹತ್ರ ಬಿಲ್ಡಿಂಗ್ ಸಿಕ್ಬಿಡತ್ತೆ, ಎಷ್ಟು ಸಮಯ ಹತ್ರ ಹಣ ಸಿಗತ್ತೆ, ಎಷ್ಟು ಸಮಯ ಹತ್ರ ಹೋದ್ರೆ ಕೇಳಿದೆಲ್ಲ ಸಿಗತ್ತೆ, ಮಾಡಿದ್ದೆಲ್ಲ ಸಿಗತ್ತೆ. ಅಪ್ಪ ನಾ ಹುಡುಗನ್ ಪ್ರೀತಿ ಮಾಡಿದೀನಿ, ಅವನೇ ನನಗೆ ಸಿಗಬೇಕು. ಅಪ್ಪ ನಾ ಹುಡುಗಿ ಪ್ರೀತಿ ಮಾಡಿದೀನಿ, ಅವಳೇ ನನಗೆ ಸಿಗಬೇಕು. ಅಪ್ಪ ಆ ಮುಂದ್ಗಡೆ ಇರೋ ಮನ ನನಗೇ ಬೇಕು, ಹೆಂಗಾದ್ರೂ ನನಗೆ ಕೊಡಿಸ್ಬಿಡು. ಹಲ್ಲೆಲೂಯಾ. ಇವೆಲ್ಲ ಸ್ವಾರ್ಥಕ್ಕೋಸ್ಕರ ಪ್ರಾರ್ಥನೆ ಅಲ್ಲ, ಆತ್ಮಿಕಕ್ಕೋಸ್ಕರ ಪ್ರಾರ್ಥನೆ. ನಿನಗೇನ್ ಬೇಕಂತ ಅಪ್ಪ ಗೊತ್ತು. ಅಲ್ಲೆಲ್ಲೂ ಹೇಳ್ರಿ, ನಿಮಗೇನ್ ಬೇಕು, ನಿಮಗೆ ಯಾವುದು ಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, ಕೆಟ್ಟವರಾದ ನೀವು ನಿನ್ನ ಮಕ್ಕಳಿಗೆ ಮೀನನ್ ಕೇಳಿದ್ರೆ ಹಾವನ್ ಕೊಡ್ತೀರಾ, ರೊಟ್ಟಿಯನ್ನು ಕೇಳಿದ್ರೆ ಕಲ್ಲನ್ ಕೊಡ್ತೀರಾ. ಹಲ್ಲೆಲೂಯಾ. ಕೆಟ್ಟವರಾದ ನೀವೇ ನಿನ್ನ ಮಕ್ಕಳಿಗೆ ಒಳ್ಳೆ ಆಹಾರವನ್ನ ಕೊಡೋದಾದ್ರೆ ನಾನು ನಿಮಗೆ ಅದಕ್ಕಿಂತ ಹೆಚ್ಚಾಗಿ ಮಾಡುವನಲ್ಲವೇ. ಹಲ್ಲೆಲೂಯಾ. ಅದರಿಂದ ನಮ್ಮ ಆಲಯದಲ್ಲೇ ಸ್ಟಾರ್ಟ್ ಮಾಡುವ. ಯಾಕಂದ್ರೆ ನಮ್ಮ ಮಕ್ಕಳೇ ನಾಟಕ ಮಾಡ್ತಿದ್ದಾರೆ, ನಮ್ಮ ಮಕ್ಕಳೇ ಪ್ರಾರ್ಥನೆ ಮಾಡ್ತಿಂತಾರೆ, ಏನು ಪ್ರಾರ್ಥನೆ ಮಾಡ್ತಿಲ್ಲ ಅಂತವ್ರು ಬೇಡವೇ ಬೇಡ. ಹೊಡೆದಕ್ಕೆ ಹೋಗ್ಲಿ, ಒಬ್ಬರು ಬೇಡ. ಯಾರು ವಿಧಿಯರಾಗಿರ್ತಾರೋ, ಯಾರು ಭಯಭಕ್ತಿಯಿಂದ ಇರ್ತಾರೋ, ಹಲ್ಲೆಲೂಯಾ, ಅವರನ್ನ ಕಾಪಾಡಪ್ಪ.
ಅವರನ್ನ ಕಾಪಾಡು. ನಾಲ್ಕನೇ, ನೀನು ಯೆರೂಸಲೇಮ್ ಪಟ್ಟಣದೆಲ್ಲ ತಿರುಗಿ ಅದರೊಳಗೆ ನಡೆಯುವ ಸಮಸ್ತ ಕಾರ್ಯಗಳಿಗಾಗಿ ನರಳಿಗೋಡಾಡುತ್ತಿರುವ ಜನರ ಹಣೆ ಮೇಲೆ ಗುರುತು ಮಾಡಿದ ಅಪ್ಪಣೆ ಕೊಟ್ಟನು. ಹಲ್ಲೆಲೂಯಾ. ಅದರಿಂದ ವೃದ್ಧ, ಯುವಕ, ಯುವತಿ, ಸ್ತ್ರೀ, ಬಾಲಕ ಎನ್ನದೆ ಸಕಲರನ್ನು ಸಂಹಾರ ಮಾಡಿಬಿಡಿರಿ. ಆದರೆ ಗುರುತುಳ್ಳವರನ್ನ ಯಾರನ್ನು ಮುಟ್ಟಬೇಕು. ನಮಗೆ ಗುರುತಾಕ್ಬೇಕಾ? ಪ್ರಾರ್ಥನೆ ಜೀವಿತ ಬೇಕು. ಹಲ್ಲೆಲೂಯಾ. ಸ್ವಲ್ಪ ಸಮಯ ಸಿಗ್ತಾ, ಒಂದು ಕ್ಯಾಂಪ್ ಸಿಗ್ತಾ, ಒಂದು 10 ಪ್ರಾರ್ಥನೆ ಮಾಡ. ರಾತ್ರಿ ಬಂದ, ಕುಟುಂಬ ಪ್ರೇಯರ್ ಮಾಡ್ದ, ಊಟ ಮಾಡ್ದ, ಮಕ್ಕಳೆಲ್ಲ ಮಲಗಿಸ್ಬಿಟ್ಟು ಒಂದು ಅರ್ಧ 1 ಗಂಟೆ ಪ್ರಾರ್ಥನೆ ಮಾಡಪ್ಪ. ನಮ್ಮ ಬೀದಿಯಲ್ಲಿರೋ ಮಕ್ಕಳನ್ನು ಕಾಪಾಡು. ನಮ್ಮ ಕರ್ನಾಟಕದಲ್ಲಿರೋ, ನಮ್ಮ ಭದ್ರಾವತಿ ಪಟ್ಟಣ, ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿರೋ ಎಲ್ಲಾ ತಾಲೂಕುಗಳಲ್ಲಿರೋ ಎಲ್ಲಾ ಗ್ರಾಮಗಳಲ್ಲಿರೋ ಮಕ್ಕಳನ್ನು ಕಾಪಾಡಪ್ಪ, ರಕ್ಷಿಸಪ್ಪ. ಇದೆಲ್ಲ ಯಾವ್ದು ನಮ್ಗೆ? ಹಲ್ಲೆಲೂಯಾ. ಬೇಡ್ಕೊಳ್ಳೋದಿಕ್ಕೇನು? ಹಲ್ಲೆಲೂಯಾ. ಹೀಗೆ ನಾವು ಅನ್ನರಿಗೋಸ್ಕರ ನರಳಾಡಿ ಗೋಳಾಡುವುದಾದ್ರೆ ನಮ್ಮ ಪರಲೋಕ ರಾಜ್ಯಕ್ಕೆ, ನೀತಿಗಾಗಿಯೂ ದೇವರ ರಾಜ್ಯಕ್ಕಾಗಿಯೂ ತವಕ ಪಡಿರಿ. ಇವುಗಳ ಜೊತೆಗೆ ಪರಲೋಕದಲ್ಲಿ ಆಶೀರ್ವಾದ, ಭೂಲೋಕದಲ್ಲಿ ಆಶೀರ್ವಾದ ಎಲ್ಲ ನಮಗೆ ಕೊಡಲ್ಪಡುತ್ತೆ. ಇಹದಲ್ಲೂ ಪರದಲ್ಲೂ ನಮಗೆ ಆಶೀರ್ವಾದ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಆದ್ರೆ ನಾವು ಮುದ್ರಿಸಲ್ಪಡಬೇಕು, ನಾವು ಮುದ್ರಿಸಲ್ಪಡಬೇಕು, ನಾವು ಮುದ್ರಿಸಲ್ಪಡಬೇಕು. ಅದರಿಂದ ದೇವರು ವಾಕ್ಯ ಹೇಳುತ್ತೆ, ದೇವರು ಪವಿತ್ರ ಆತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಗೆ ವಿಮೋಚನ ದಿನಕ್ಕಾಗಿ ನಾವು ಮುದ್ರೆ ಹಾಕಿದ್ದೇವೆ. ಪರಿಶುದ್ಧಾತ್ಮನ ದುಃಖಪಡಿಸಬೇಡ್ರಿ ಅಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ಯಾವಾಗ್ಲೂ ಪರಿಶುದ್ಧಾತ್ಮನ ಸಂತೋಷವಾಗಿ ನಮ್ಮಲ್ಲಿದ್ದು ನಮ್ಮನ್ನು ನಡೆಸುವಂತೆ, ಆತನನ್ನು ದುಃಖಪಡಿಸುವಂತೆ ಯಾವುದೇ ಒಂದು ಕಾರ್ಯ. ಹಲ್ಲೆಲೂಯಾ. ಹೆಂಗ್ ದುಃಖಪಡಿಸಬಹುದು ಬ್ರದರ್ ಪಾಸ್ಟರ್ ಅಂತ ಹೇಳಿದ್ರೆ ಕೇಳ್ತೀವಿ. ಒಂದು ಗಂಡಿಗೆ ಹೆಂಡತಿಗೆ ಒಂಚೂರು ಮನಸ್ಸು ನೋವು ಮಾತಾಡಿದ್ರೆ ಒಮ್ಮ ದುಃಖ ಪಡ್ತಾರೆ. ಗಂಡಿಗೆ ಒಂಚೂರು ಕೇವಲ ಮಾತಾಡೋ ಮನುಷ್ಯ ದುಃಖ ಪಡ್ತಾರೆ. ಏನಕ್ಕಾದ್ರೂ ಮದುವೆ ಮಾಡ್ಕೊಂಡಪ್ಪ, ಏನಕ್ಕಾದ್ರೆ ಈಗ ಇವನು ಈ ಮನುಷ್ಯನ ಮದುವೆ ಮಾಡ್ಕೊಂಡೆ ಗೊತ್ತಿಲ್ಲ. ಕಷ್ಟದಾಗಿಂದ ಬರೋ ಹಿಂಸೆನೆ, ನೆಮ್ಮದಿಲ್ಲ. ಅದೇ ರೀತಿ ದೇವರಾತ್ಮ ನಮ್ಮನ್ನು ಮುಟ್ಟಿ ಅಭಿಷೇಕ ಮಾಡಿದಂತ ದೇವರಾತ್ಮನ ನಾವು ವಿರೋಧವಾಗಿ ನಡೆಯುವಾಗ, ಅಯ್ಯೋ ನಾ ಊರಿಗೆ ಹೊರಗಳಿಂದ ತುಂಬಿಸ್ಬಿಟ್ನಲ್ಲ, ನನ್ನ ಆತ್ಮನಿಂದ ತುಂಬಿಸ್ಬಿಟ್ನಲ್ಲ ಅಂತ ಅಲ್ಲಿ ದೇವರಾತ್ಮನು ಎಫೆಸರ ಪತ್ರಿಕೆ 4ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಈ ಮಾತು ಹೇಳಲ್ಪಡುತ್ತೆ. ಸರಿ, ಓದ್ಬಿಡೋಣ. ದೇವರ 4:30, ಎಫೆಸ 4:30. சகல விதமான கசப்புகளும் கோபமும் மூர்க்கமும் கூக்குரலும் ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ 4:30 அன்றியும் நீங்கள் மீட்கப்படும் நாளுக்கென்று முத்திரையாக பெற்ற தேவனுடைய பரிசுத்த ஆவியை ದುಃಖಪಡುತ್ತಾದಿರುங்கள். ಹಲ್ಲೆಲೂಯಾ. ದೇವರಾದ ಪವಿತ್ರಾತ್ಮನು ದುಃಖಪಡಿಸಬೇಡಿರಿ, ಆತನಲ್ಲಿ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದಿರ. ವಿಮೋಚನೆ, ಹಲ್ಲೆಲೂಯಾ. ನಾವು ವಿಮೋಚನೆ ಹೊಂದಿ ಪರಲೋಕ ರಾಜ್ಯಕ್ಕೆ ಹೋಗುವಂತ ಸ್ಥಳ. ಬಂಗಾರದ ಬೀದಿಯಲ್ಲಿಯೂ ದೇವರು ನಮಗೋಸ್ಕರ ಹೊಸ ಯೆರೂಸಲೇಮ್ ಸೃಷ್ಟಿ ಮಾಡಲ್ಪಟ್ಟಿದೆ. ಅಲ್ಲಿ ಹೋಗಿ ಆತನ ಸಮ್ಮುಖದಲ್ಲಿ ನಾವು ಸಂತೋಷವಾಗಿರುವಂತವರಾಗಿ ನಾವು ಮುದ್ರಿಸಲ್ಪಟ್ಟಿದ್ದೇವೆ. ಅದರಿಂದ ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳು ಸಕಲ ವಿಧವಾದ ದುಷ್ಟಸ್ತನವು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿರ್ರಿ. ದೇವರು ನಿಮ್ಮ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನ ಅನುಸರಿಸುವರಾಗಿರ್ರಿ. ಹಲ್ಲೆಲೂಯಾ. ಅದರಿಂದ ಪವಿತ್ರ ಆತ್ಮನ ದುಃಖಪಡಿಸ್ತಂತೆ. ಅಯ್ಯೋ ನಮ್ಮ ಮಕ್ಳಿಗೆ ಕೆಟ್ಟ ಮಾತಾಡ್ತಾರಲ್ಲಪ್ಪ, ಅಯ್ಯೋ ನನ್ನ ಮಕ್ಳು ತಪ್ಪು ಮಾಡ್ತಿದಾರಲ್ಲ, ನನ್ನ ಮಕ್ಳು ಅಸಹ್ಯವಾಗಿದಾರಲ್ಲ, ಅಸಹ್ಯದಲ್ಲಿ ಸೇರ್ತಾ ಇದ್ದಾರಲ್ಲ, ಅಸಹ್ಯವಾದ ಸ್ಥಳಕ್ಕೆ ಹೋಗ್ತಾ ಇದ್ದಾರಲ್ಲ, ಅಸಹ್ಯವಾದದ್ದನ್ನು ಮುಟ್ತಾ ಇದ್ದಾರಲ್ಲ. ಹಲ್ಲೆಲೂಯಾ. ಇದನ್ನ ಪವಿತ್ರಾತ್ಮನು ನೋಡಿ ವಿಮೋಚನಕ್ಕಾಗಿ ಮುದ್ರಿಸಲ್ಪಟ್ಟಂತ ಆ ಪವಿತ್ರಾತ್ಮನ ದುಃಖಪಟ್ಟಿ. ಹಲ್ಲೆಲೂಯಾ. ನಮ್ಮನ್ನು ಬಿಟ್ಟು ಹೋಗೋದು ಮಾತ್ರ ಅಲ್ಲ, ತಾನು ಹಾಕಿದಂತ ಮುದ್ರೆಯನ್ನು ತಗೊಂಡು ಹೋಗ್ಬಿಡ್ತಾರೆ. ನಮ್ಮನ್ನು ಕಾಪಾಡೋರು ಯಾರು? ಅದರಿಂದ ಹಲ್ಲೆಲೂಯಾ,
ನಮಗೆ ಕೊಡಲ್ಪಟ್ಟಂತ ಮುದ್ರೆನ ನಾವು ಕಾಪಾಡ್ಕೊಳ್ಳೋಣ. ಆಲಯದಲ್ಲಿ ಅದಕ್ಕೋಸ್ಕರ ಚೈನ್ ಪ್ರೇಯರ್ ಇಟ್ಟಿದ್ದೆ. ರಾತ್ರಿ ಹಗಲು ಪ್ರೇಯರ್ ನಡೀತೆ. ಬರ್ರಿ, ಪ್ರಾರ್ಥನೆ ಮಾಡ್ರಿ. ಅಳಿದು ಹೋಗುವಂತ ಆತ್ಮಗಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಮತ್ತೆ ಮನೆಯಲ್ಲಿ ಸಮಯ ಸಿಕ್ಕಾಗ ಪ್ರಾರ್ಥನೆ ಮಾಡ್ರಿ. ಆ ಮುದ್ರೆ ನಮ್ಮಿಂದ ತೆಗೆಯಲ್ಪಡದಂತೆ ಮುದ್ರಿಸಲ್ಪಟ್ಟವರಾಗಿ. ಹಲ್ಲೆಲೂಯ. ಸಂಹಾರಕ ದೂತನು ಬಂದು ನೋಡುವಾಗ ಅಯ್ಯೋ ಮುದ್ರಿಸಲ್ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು ಅಂತಲೇ ನೋಡಿ ನಮ್ಮನ್ನು ಮುಟ್ಟದಂತೆ ಮುಂದೆ ಹೋಗುವಂತೆ ಮಾಡುವಂತದ್ದಾಗಿದೆ. ಹಲ್ಲೆಲೂಯ. ಅದರಿಂದ ನಾವು ಮುದ್ರಿಸಲ್ಪಟ್ಟವರಾಗಿರುವುದಕ್ಕೆ ನಾವು ಅದನ್ನ ಕಾದ್ಕೊಂಡು ಅದಕ್ಕೆ ಭಯದಲ್ಲೂ ಭಕ್ತಿಯಲ್ಲೂ ಪರಿಶುದ್ಧರಾಗಿ ಜೀವಿಸೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಮೊಣಕಾಲೂರು ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ